ಇಲ್ಲಿ ಆಲ್ರೆಡಿ ಒಂದು ಪಿಕ್ಚರ್ಸ್ ಕೊಟ್ಟಿದ್ದೀನಿ ನಾನು, ಬರ್ನಿಂಗ್ ಆಫ್ ಸಮಥಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಅದು ಆಕ್ಸಿಡೇಷನ್ ಅಂತ ಹೇಳಿ. ಏನು ಆಕ್ಸಿಡೇಷನ್? ನೀವು ಆಕ್ಸಿಜನನ್ನು ಯಾರಿಗೆ ಆ್ಯಡ್ ಮಾಡಿದ್ರಿ? ಕಾರ್ಬನಿಗೆ ಆ್ಯಡ್ ಮಾಡಿದ್ರಿ. ಹಾಗಾಗಿ ಕಾರ್ಬನ್ ಏನಾಗಿ ಚೇಂಜ್ ಆಯಿತು? ಕಾರ್ಬನ್ ಮೊನಾಕ್ಸೈಡ್ ಆಗಿ ಚೇಂಜ್ ಆಯಿತು. ಹಾಗಾದರೆ ಇಲ್ಲಿ ಯಾವ ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಯಿತು? ನೆಕ್ಸ್ಟ್ ಬಂದು ಆಕ್ಸಿಡೇಷನ್ ರಿಯಾಕ್ಷನ್ ಮತ್ತು ರೆಡಾಕ್ಸ್ ರಿಯಾಕ್ಷನ್. ಬೇಸಿಕಲಿ ಹೇಳೋದಾದರೆ ರೆಡಾಕ್ಸ್ ರಿಯಾಕ್ಷನ್. ಅದರಲ್ಲಿ ರೆಡಾಕ್ಸ್ ಅಂತ ಹೇಳುವಂಥ ವರ್ಡನ್ನು ನಾನು ಸ್ಪ್ಲಿಟ್ ಮಾಡ್ಕೊಳ್ಬೋದು. ರೆಡಾಕ್ಸ್ ಅಂತ ಹೇಳುವಂಥದ್ದು ಒಂದೇ ಸಲ ಆಕ್ಸಿಡೇಷನು ರಿಡಕ್ಷನು ಆದಾಗ ಆಯಿತಾ. ಇದನ್ನು ಹೇಗೆ ನಾನು ಸ್ಪ್ಲಿಟ್ ಮಾಡ್ಕೊಳ್ತೀನಿ? ರೆಡಾಕ್ಸ್ ಅಂತ ಹೇಳುವ ವರ್ಡ್ ರಿಡಕ್ಷನ್ ಮತ್ತು ಆಕ್ಸಿಡೇಷನಿಂದ ಚೂಸ್ ಮಾಡಲ್ಪಟ್ಟಿದೆ. ಈಗ ಆಕ್ಸಿಡೇಷನ್ ಏನು ಅಂತ ಹೇಳಿ ಸಪ್ರೇಟಾಗಿ ನೋಡಿಕೊಂಡು, ರಿಡಕ್ಷನ್ ಏನು ಅಂತ ಹೇಳಿ ಸಪ್ರೇಟಾಗಿ ನೋಡಿಕೊಂಡು ಮತ್ತೆ ರೆಡಾಕ್ಸ್ ರಿಯಾಕ್ಷನ್ಗೆ ನಾವು ಹೋಗೋಣ. ಓಕೆನಾ? ಆಲ್ ರೈಟ್. ಸೊ ಇಲ್ಲಿ ಆಲ್ರೆಡಿ ಒಂದು ಪಿಕ್ಚರ್ಸ್ ಕೊಟ್ಟಿದ್ದೀನಿ ನಾನು, ಬರ್ನಿಂಗ್ ಆಫ್ ಸಮಥಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಅದು ಆಕ್ಸಿಡೇಷನ್ ಅಂತ ಹೇಳಿ. ಏನು ಆಕ್ಸಿಡೇಷನ್? ಆಕ್ಸಿಜನನ್ನು ಆ್ಯಡ್ ಮಾಡಿ, ಯಾವುದಕ್ಕೆ? ಯಾವುದಾದ್ರೂ ಸಬ್ಸ್ಟೆನ್ಸಿಗೆ ಆ್ಯಡ್ ಮಾಡಿ. ಆ ಸಬ್ಸ್ಟೆನ್ಸನ್ನು ನಾವು ಆಕ್ಸಿಡೇಷನ್ ಅಂತ ಹೇಳಿ ಕರಿತೀವಿ. ನೀವು ಎಲಿಮೆಂಟಿಗೆ ಆ್ಯಡ್ ಮಾಡ್ಬೋದು, ಕಂಪೌಂಡ್ಗಳಿಗೆ ಆ್ಯಡ್ ಮಾಡ್ಬೋದು, ಅದನ್ನು ಆಕ್ಸಿಡೇಷನ್ ಅಂತ ಹೇಳಿ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, CO ಗೆ ಒಂದು ಎಕ್ಸ್ಟ್ರಾ ಆಕ್ಸಿಜನ್ ಆ್ಯಡ್ ಮಾಡಿ, ಆಯಿತಾ? ಅಲ್ಲಿ CO2 ಆಯಿತು. ನೀವು ಈಕ್ವೇಷನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಇಲ್ಲಿ 2C ಹಾಕೊಳ್ತೀರಿ, ಇಲ್ಲಿ 2C ಹಾಕೊಳ್ತೀರಿ, ಈಕ್ವೇಷನ್ ಬ್ಯಾಲೆನ್ಸ್ ಆಯಿತು. ಇಲ್ಲೇನು ಮಾಡಿದ್ರಿ? ಒಂದು ಕಂಪೌಂಡಿಗೆ ಬಂದು ಆಕ್ಸಿಜನನ್ನು ಆ್ಯಡ್ ಮಾಡಿದ್ರಿ. ಅಡಿಷನ್ ಆಫ್ ಆಕ್ಸಿಜನ್, ಆಕ್ಸಿಡೇಷನ್. ತುಂಬ ಸಿಂಪಲ್ ಆಗಿರೋ ಎಕ್ಸಾಂಪಲ್ ಕೊಡಿ ಮೇಡಮ್, ಇದೇನು ನೀವು ತುಂಬ ಕಷ್ಟ ಎಲ್ಲ ಹೇಳ್ಕೊಡ್ತೀರಾ, ನಮಗೆ ಎಷ್ಟು ಈಸಿ ಆಗುತ್ತೋ ಅಷ್ಟು ಮಾಡಿಕೊಡಿ ಅಂತ ಹೇಳಿದ್ರೆ ನನ್ನ ಹತ್ರ ಈ ಎಕ್ಸಾಂಪಲ್ ಇದೆ. ಸೋಡಿಯಂ ಅನ್ನೋ ಮೆಟಲಿಗೆ ಆಕ್ಸಿಜನ್ನ ಆ್ಯಡ್ ಮಾಡೋಣ. ಆಗ ಏನಾಯಿತು? ಸೋಡಿಯಂ ಆಕ್ಸೈಡ್ ಆಯಿತು. ಸೋಡಿಯಂ ಆಕ್ಸೈಡ್ನ ಹೇಗೆ ಬರಿತೀರಾ? ಸೋಡಿಯಮ್ದು +1, ಆಕ್ಸಿಜನ್ದು -2, 2 ಇಲ್ಲಿಗೆ ಬರುತ್ತೆ. ಸೊ ಇಟ್ ವಿಲ್ ಬಿ Na2O. Na2O ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬೇಕು. ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ ಈಕ್ವೇಷನನ್ನು. ಆಕ್ಸಿಜನ್ನ ಬ್ಯಾಲೆನ್ಸ್ ಮಾಡಿಕೊಂಡೆ ಮತ್ತು ಮೆಟಲನ್ನು ಬ್ಯಾಲೆನ್ಸ್ ಮಾಡಿಕೊಂಡೆ. ಮೆಟಲ್ ಬಂದು 4, ಸೊ ಐ ಶುಡ್ ರೈಟ್ ಹಿಯರ್ ಆಸ್ 4. 4 times sodium reacts with O2 giving 2Na2O. ಇದು ರಿಯಾಕ್ಷನ್. ಇಲ್ಲೇನಾಯಿತು? ಒಂದು ಮೆಟಲಿಗೆ ನೀವು ಆಕ್ಸಿಜನನ್ನು ಆ್ಯಡ್ ಮಾಡಿದ್ರಿ, ಸೊ ಅದು ಸೋಡಿಯಂ ಆಕ್ಸೈಡ್ ಆಗಿ ರಿಯಾಕ್ಟ್ ಆಯಿತು. ಆಕ್ಸಿಜನನ್ನು ಆ್ಯಡ್ ಮಾಡೋದಷ್ಟೇನೋ ಆಕ್ಸಿಡೇಷನ್ ಅಲ್ಲ. ಸೊ ಇಲ್ಲಿ ನೋಡ್ಬೋದು, ಇಫ್ ಅ ಸಬ್ಸ್ಟೆನ್ಸ್ ಗೇನ್ಸ್ ಆಕ್ಸಿಜನ್ ಆರ್ ಲೂಸಸ್ ಹೈಡ್ರೋಜನ್, ಒಂದು ಸಬ್ಸ್ಟೆನ್ಸ್ ಆಕ್ಸಿಜನನ್ನು ಗೇನ್ ಮಾಡಿದ್ರೆ ಅಥವಾ ಹೈಡ್ರೋಜನನ್ನು ಕಳ್ಕೊಂಡ್ರೆ ಅವುಗಳನ್ನು ನಾವು ಆಕ್ಸಿಡೇಷನ್ ಅಂತ ಹೇಳಿನೇ ಕರಿತೀವಿ. ಹೇಗೆ? ಹಾಗಾದರೆ ಆಕ್ಸಿಜನ್ ಗೇನ್ ಮಾಡಿದ್ದು ನಾವು ನೋಡಿದ್ದೀವಿ, ಹೈಡ್ರೋಜನನ್ನು ಕಳ್ಕೊಳ್ಳುವಂಥ ಒಂದು ಎಕ್ಸಾಂಪಲ್ನ ಕೂಡ ನಾವಿಲ್ಲಿ ನೋಡ್ಕೊಂಡ್ಬಿಡೋಣ. ಸೊ ರಿಮೂವಲ್ ಆಫ್ ಹೈಡ್ರೋಜನ್ ಒಂದು ಎಕ್ಸಾಂಪಲ್ ಕೊಟ್ಟರೆ ಹೀಗಿರುತ್ತೆ. H2S ಅಂತ ಹೇಳುವಂಥದ್ದು ಏನಿದು? H2S ಹೈಡ್ರೋಜನ್ ಸಲ್ಫೈಡ್. ನೀವು ಅದನ್ನು ಕ್ಲೋರಿನ್ ಗ್ಯಾಸ್ ಜೊತೆ ಟ್ರೀಟ್ ಮಾಡ್ತೀರಾ. ಇಲ್ಲಿ ನನಗೆ ಹೈಡ್ರೋಜನ್ನ ರಿಮೂವ್ ಮಾಡ್ತೀನಿ ಸಲ್ಫರಿಂದ, ನಾನು ಬರೀ S ಅಂತ ಹೇಳಿ ಬರಿತೀನಿ, ಮತ್ತು ಈಚೆ Hನು Clನು ಕಂಬೈನ್ ಮಾಡಿಕೊಂಡು HCl ಅಂತ ಹೇಳಿ ಒಂದು ಪ್ರಾಡಕ್ಟನ್ನು ಬರಿತೀನಿ. ಓಕೆನಾ? ಇವಾಗ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಲ್ವ, ಒಂದು ಸಲ್ಫರ್, ಕ್ಲೋರಿನ್ ಬಂದು 2 ಇದೆ, ಸೊ ನಾನು ಇಲ್ಲಿ 2 ಹಾಕ್ಕೊಳ್ತೀನಿ. ಹೈಡ್ರೋಜನ್ ಕೂಡ ಬ್ಯಾಲೆನ್ಸ್ ಆಯಿತು. ಇಲ್ಲಿ 2 ಹೈಡ್ರೋಜನ್ ಇದೆ, ಅಲ್ಲೂ ಕೂಡ 2 ಹೈಡ್ರೋಜನ್ ಇದೆ. ಸೊ ಇಲ್ಲೇನಾಯಿತು? ಈ ಕಂಪೌಂಡಿಂದ, ರಿಯಾಕ್ಟೆಂಟಿಂದ ನಾನು ಯಾವುದನ್ನು ರಿಮೂವ್ ಮಾಡಿದೆ? Hನ್ನು ಹೊರಗಡೆ ಹಾಕ್ತೆ. ಇಲ್ಲಿ H2S ಅಲ್ಲಿ ಏನಾಯಿತು? Hನ್ನು ನಾನು ಹೊರಗಡೆ ಹಾಕಿದಾಗ ಅದು ಆಕ್ಸಿಡೈಸ್ ಆಯಿತು. ಯಾವ ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಯಿತು? H2S ಅಂತ ಹೇಳುವಂಥದ್ದು ಆಕ್ಸಿಡೈಸ್ಡ್ ಆಯಿತು. ಇನ್ನೂ ಎಕ್ಸಾಂಪಲ್ಸ್ಗಳು ಜಾಸ್ತಿ ಕೊಡ್ಬೋದು. ಕಾರ್ಬನ್ ಮತ್ತು ಆಕ್ಸಿಜನ್, C+O2 ಗಿವಿಂಗ್ CO2 ಅಂತ ಹೇಳಿ. ಓಕೆ, ಯಾವ ಕಾರ್ಬನಿಗೆ ನಾನು ಯಾವ ಸಬ್ಸ್ಟೆನ್ಸಿಗೆ ಆಕ್ಸಿಜನನ್ನು ಆ್ಯಡ್ ಮಾಡಿದೆ? ಕಾರ್ಬನ್ ಅಂತ ಹೇಳುವ ಸಬ್ಸ್ಟೆನ್ಸಿಗೆ ಆಕ್ಸಿಜನನ್ನು ಆ್ಯಡ್ ಮಾಡಿದೆ. ಎಡಿಷನ್ ಆಫ್ ಆಕ್ಸಿಜನ್ ಹ್ಯಾಸ್ ಹ್ಯಾಪೆನ್ ಟು ಹೂಮ್? ಕಾರ್ಬನ್. ಸೊ ಕಾರ್ಬನನ್ನು ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಅಂತ ಹೇಳಿ ಕರಿಬೋದು. ಯಾವ ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಯ್ತು? ಇಲ್ಲಿ ಕಾರ್ಬನ್ ಆಕ್ಸಿಡೈಸ್ಡ್ ಆಯಿತು. ಕಾರ್ಬನ್ ಅಂತ ಹೇಳುವಂಥದ್ದು ಆಕ್ಸಿಡೈಸ್ಡ್ ಆಯಿತು ಅಂತ ಹೇಳಿ. ಓಕೆ, ನಾವು ನೆಕ್ಸ್ಟ್ ಎಕ್ಸಾಂಪಲ್ಸ್ ಕೊಡೋದಾದರೆ, ನಾನು ಹೇಳಿದೆ ಆವಾಗಲೇ, ಸೋಡಿಯಂ ಜೊತೆ ಆಕ್ಸಿಜನ್ ಆ್ಯಡ್ ಮಾಡೋದಾಗಲಿ, ಕಾರ್ಬನ್ ಜೊತೆ ಆಕ್ಸಿಜನ್ ಆ್ಯಡ್ ಮಾಡೋದಾಗಲಿ, ಜಿಂಕ್ ಆಕ್ಸೈಡ್ ಜೊತೆ ಕಾರ್ಬನ್ನ ಟ್ರೀಟ್ ಮಾಡಿದಾಗ ನಿಮಗೆ ಈ ಥರ ರಿಯಾಕ್ಷನ್ ಒಂದು ಸಿಗುತ್ತೆ. ಜಿಂಕ್ ಪ್ಲಸ್
ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳಿ. ಇದು ಆಕ್ಸಿಡೇಷನ್ ಆಗ್ತಾ ಇದೆಯಾ? ಇಲ್ಲೆಲ್ಲ ಆಕ್ಸಿಡೇಷನ್ ಆಗ್ತಾ ಇದೆ. ಇಲ್ಲಿ ಯಾವ ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಯಿತು? ನೀವು ಒಂದ್ಸಲ ರಿಯಾಕ್ಟೆಂಟ್ ಪಾರ್ಟ್ ನೋಡ್ಕೊಳ್ಳಿ, ಪ್ರಾಡಕ್ಟ್ ಪಾರ್ಟ್ ನೋಡ್ಕೊಳ್ಳಿ. ನೀವು ಆಕ್ಸಿಜನನ್ನು ಯಾರಿಗೆ ಆ್ಯಡ್ ಮಾಡಿದ್ರಿ? ಕಾರ್ಬನಿಗೆ ಆ್ಯಡ್ ಮಾಡಿದ್ರಿ. ಹಾಗಾಗಿ ಕಾರ್ಬನ್ ಏನಾಗಿ ಚೇಂಜ್ ಆಯಿತು? ಕಾರ್ಬನ್ ಮೊನಾಕ್ಸೈಡ್ ಆಗಿ ಚೇಂಜ್ ಆಯಿತು. ಹಾಗಾದರೆ ಇಲ್ಲಿ ಯಾವ ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಯಿತು? ನಮ್ಮ ಕಾರ್ಬನ್ ಇಲ್ಲಿ ಏನಾಯಿತು? ಆಕ್ಸಿಡೈಸ್ ಆಯಿತು. ನಾನು ರಿಡಕ್ಷನ್ ಬಗ್ಗೆ ಏನು ಮಾತಾಡ್ತಾ ಇಲ್ಲ, ಅದರ ಅರ್ಥ ನನಗೆ ಗೊತ್ತಿಲ್ಲ ಅಂತೇಳಿ ಅಲ್ಲ, ಸ್ವಲ್ಪ ಟೈಮ್ ತೊಗೊಂಡು ನಾನು ಹೇಳ್ಕೊಡ್ತೀನಿ. ಯಾವುದು ಆಕ್ಸಿಡೈಸ್ ಆಯಿತು ಅನ್ನೋದ್ರ ಬಗ್ಗೆ ಮಾತ್ರ ಗಮನ ಹರಿಸಿ. ಓಕೆನಾ? ಇನ್ನೊಂದು ಎಕ್ಸಾಂಪಲ್ ಏನಿತ್ತು ನಾನು ಆವಾಗಲೇ ಹೇಳ್ಕೊಟ್ಟಿದ್ದು, H2S + Cl2 ಗಿವಿಂಗ್ ಸಲ್ಫರ್ ಪ್ಲಸ್ HCl. ಈ ಈಕ್ವೇಷನಲ್ಲಿ ಯಾವುದು ಆಕ್ಸಿಡೈಸ್ಡ್ ಸಬ್ಸ್ಟೆನ್ಸ್? ನೀವು ಎಲ್ಲಿಂದ ಹೈಡ್ರೋಜನನ್ನು ರಿಮೂವ್ ಮಾಡಿದ್ರಿ? ಈ ಸಬ್ಸ್ಟೆನ್ಸಿಂದ ಹೈಡ್ರೋಜನನ್ನು ರಿಮೂವ್ ಮಾಡಿದ್ರಿ. ಸೊ H2S ಅಂತ ಹೇಳುವಂಥದ್ದು ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್. ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್. So oxidation is nothing but a process in which either you remove hydrogen or you add oxygen ಅಂತ ಹೇಳಿ. ಅದಷ್ಟೇ ಅಲ್ಲ, there is additionally ನಿಮಗೆ ಗೊತ್ತಿರಬೇಕಾದ ಒಂದು ಕಾನ್ಸೆಪ್ಟ್ ಇದೆ. ಅದೇನಂತ ಹೇಳಿದರೆ, ಆಕ್ಸಿಡೇಷನಲ್ಲಿ ಲಾಸ್ ಆಫ್ ಎಲೆಕ್ಟ್ರಾನ್ ಕೂಡ ಆಗುತ್ತೆ. ಆಕ್ಸಿಡೇಷನನ್ನು ಇಲೆಕ್ಟ್ರಾನಿಕ್ ಕಾನ್ಸೆಪ್ಟಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಬೋದು? ಇಲೆಕ್ಟ್ರಾನಿಕ್ ಕಾನ್ಸೆಪ್ಟಲ್ಲಿ ಆಕ್ಸಿಡೇಷನ್ನ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದರೆ, ಇಟ್ ಇಸ್ ಸಿಂಪಲ್. ಲಾಸ್ ಆಫ್ ಇಲೆಕ್ಟ್ರಾನ್, ಯಾವ ಎಲಿಮೆಂಟ್ ಎಲೆಕ್ಟ್ರಾನ್ಸನ್ನು ಕಳ್ಕೊಳ್ಳುತ್ತೋ ಅದು ಆಕ್ಸಿಡೈಸ್ಡ್ ಅಂತ ಹೇಳಿ. ಎಕ್ಸಾಂಪಲ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸಿಗೆ ಒಂದ್ಸಲ ಭೇಟಿ ಮಾಡೋಣ. ನಾವು ಈ ರಿಯಾಕ್ಷನನ್ನು ಆಲ್ರೆಡಿ ಕಲ್ತ್ವಿ. ಯಾವುದದು? ಜಿಂಕ್ ಪ್ಲಸ್ ಕಾಪರ್ ಸಲ್ಫೇಟ್ ಗಿವಿಂಗ್ ಜಿಂಕ್ ಸಲ್ಫೇಟ್ ಪ್ಲಸ್ ಕಾಪರ್. ಇದು ಸ್ವಲ್ಪ ಹೈಯರ್ ಲೆವೆಲ್. ನಿಮ್ಮ ಕಾಂಟೆಂಟಲ್ಲಿ ಬಂದು ಇಲೆಕ್ಟ್ರಾನಿಕ್ ಕಾನ್ಸೆಪ್ಟ್ ಅವ್ರು ಹೇಳಿಲ್ಲ, ಬಟ್ ಆದರೂ ಇದನ್ನ ಒಂದ್ಸಲ ಅರ್ಥ ಮಾಡಿಕೊಂಡ್ರೆ ಇದಕ್ಕೆ ರಿಲೇಟೆಡ್ ಆಗಿ ಹಾಟ್ಸ್ ಕ್ವೆಶನ್ಸ್, ಹೈಯರ್ ಆರ್ಡರ್ ಕ್ವೆಶನ್ಸ್ ಕೇಳಿದರೆ ನಿಮಗೆ ರಿಪ್ಲೈ ಮಾಡಲಿಕ್ಕೆ ಈಸಿ ಅನಿಸುತ್ತೆ, ಆನ್ಸರ್ ಮಾಡಲಿಕ್ಕೆ ಈಸಿ ಅನಿಸುತ್ತೆ. ಸೊ ಈ ಈಕ್ವೇಷನ್ನ ನೀವು ಗಮನ ಹರಿಸೋದಾದರೆ, ಜಿಂಕ್ ಪ್ಲಸ್ ಕಾಪರ್ ಸಲ್ಫೇಟ್ ಗಿವಿಂಗ್ ಜಿಂಕ್ ಸಲ್ಫೇಟ್ ಆ್ಯಂಡ್ ಕಾಪರ್. ಇಲ್ಲಿ ಯಾರನ್ನ ಆಕ್ಯುಪೈ ಮಾಡ್ತಾರೆ? ಜಿಂಕ್ ಈಸ್ ಅ ರಿಯಾಕ್ಟಿವ್ ಎಲಿಮೆಂಟ್, ಆಕ್ಯುಪೈಸ್ ಕಾಪರ್ ಆ್ಯಂಡ್ ಇಟ್ ಬಿಕಮ್ಸ್ ಜಿಂಕ್ ಸಲ್ಫೇಟ್ ಆ್ಯಂಡ್ ಕಾಪರ್. ಚಾರ್ಜ್ ನೋಡಿ, ಇಲ್ಲಿ ಯಾವುದೇ ಚಾರ್ಜ್ನ ಬರೀಲಿಲ್ಲ. ಇದಕ್ಕೆ ನಾವು ಝೀರೋ ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳಿ ಕರಿತೇವೆ. ಯಾವುದೇ ಚಾರ್ಜ್ ಇಲ್ಲ. ಆ ಎಲಿಮೆಂಟ್ ನೀದರ್ ಗೇನ್ಡ್ ಎಲೆಕ್ಟ್ರಾನ್ನ ಪಡ್ಕೊಂಡಿಲ್ಲ, ನಾಟ್ ಲಾಸ್ಟ್ ಎಲೆಕ್ಟ್ರಾನ್ನ ಕಳ್ಕೊಂಡೂ ಇಲ್ಲ. ಕಾಪರ್ ಸಲ್ಫೇಟ್ ಜೊತೆ ರಿಯಾಕ್ಟ್ ಆಗಿತ್ತು, ಒಂದು ಪ್ರಾಡಕ್ಟ್ ಫಾರ್ಮ್ ಆಯಿತು. ಈ ಪ್ರಾಡಕ್ಟ್ ಫಾರ್ಮ್ ಆದಾಗ ಅದಕ್ಕೆ ಚಾರ್ಜ್ ಇದೆ. Zn2 + SO4 2-. ಅರ್ಥ ಏನಿಲ್ಲಿ? ಕಾಪರ್ ಇಲ್ಲಿ 2 ಎಲೆಕ್ಟ್ರಾನ್ ಕಳ್ಕೊಂಡು ಸಂಸಾರ ಮಾಡ್ತಾ ಇತ್ತು. ಯಾರ ಜೊತೆ? ನಮ್ಮ ಸಲ್ಫೇಟ್ ಜೊತೆ. ಆಗ ಜಿಂಕ್ ಹೇಳ್ತಾನೆ, ಕಾಪರ್ ನೀನು ಇನ್ನೂ ಸಲ್ಫೇಟ್ ಜೊತೆ ನೀನು ಸಂಸಾರ ಮಾಡಬೇಡ, ನಾನು ಸಲ್ಫೇಟನ್ನು ಮದುವೆ ಆಗ್ತೀನಿ, ನಿನಗೇನು ಬೇಕೋ ಅದನ್ನು ನಾನು ಕೊಡ್ತೀನಿ. ಹಾಗಾಗಿ ಜಿಂಕ್ ಏನು ಮಾಡ್ತಾನೆ? ಅವನ 2 ಎಲೆಕ್ಟ್ರಾನ್ಸನ್ನು ಕಾಪರಿಗೆ ಕೊಡ್ತಾನೆ. ಸೊ ಕಾಪರ್ ಏನು ಮಾಡ್ತಾರೆ? ಆ ಎಲೆಕ್ಟ್ರಾನ್ಸ್ನ ತಗೊಂಡು ಕಾಪರ್ ಆಗಿ ಸಪ್ರೇಟ್ ಆಗಿ ಡೆಪಾಸಿಟ್ ಆಗ್ತಾನೆ. ಸೊ ಜಿಂಕ್ ಏನು ಮಾಡ್ತಾನೆ? ಸಲ್ಫೇಟನ್ನು ಮದುವೆ ಆಗಿ ಜಿಂಕ್ ಸಲ್ಫೇಟ್ ಅಂತ ಹೇಳುವ ಒಂದು ಕಾಂಪೌಂಡನ್ನು ಫಾರ್ಮ್ ಆಗುತ್ತೆ. ಇಲ್ಲಿ ಯಾರಿಗೆ ಚಾರ್ಜ್ ಆಯಿತು? ಯಾರು ಕಳ್ಕೊಂಡ್ರು ದುಡ್ಡನ್ನು? ಜಿಂಕ್ ಎಷ್ಟು ದುಡ್ಡು ಕಳ್ಕೊಂಡ? 2 ರೂಪಾಯಿ ಕಳ್ಕೊಂಡ. ಸೊ ಜಿಂಕ್ 2+ ಆಯಿತು, ಆಯಿತಾ? ಲಾಸ್ ಆಫ್ ಎಲೆಕ್ಟ್ರಾನ್ ಆಯ್ತು ಇಲ್ಲಿ. ಸೊ ಜಿಂಕಿಂದ ಜಿಂಕ್ ಸಲ್ಫೇಟ್ಗೆ ಜಿಂಕ್ ಏನು ಮಾಡ್ಕೊಂಡ? ಯಾರನ್ನ ಮದುವೆ ಆಗೋಕ್ಕೋಸ್ಕರ? ಸಲ್ಫೇಟನ್ನು ಮದುವೆ ಆಗೋಕ್ಕೋಸ್ಕರ ಹಣ ಖರ್ಚು ಮಾಡ್ದ. ಲಾಸ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳಿ ಅಂದ್ಕೊಳ್ಳಿ ಅದನ್ನು. ಸೊ ಇಲ್ಲಿ ಯಾರು ಆಕ್ಸಿಡೈಸ್ ಆದರೂ? ಜಿಂಕ್ ಅಂತ ಹೇಳುವಂಥದ್ದು ನಾವು ಹೇಗೆ ಬರಿತೀವಿ? ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್. ಯಾಕೆ? ಬಿಕಾಸ್ ಹಿ ಲಾಸ್ಟ್ ಎಲೆಕ್ಟ್ರಾನ್. ಯಾರು ಎಲೆಕ್ಟ್ರಾನ್ನ ಪಡ್ಕೊಂಡ್ರು? ಕಾಪರ್. ಅವ್ನು ಮೊದಲು ಸಲ್ಫೇಟ್ ಜೊತೆ ಸಂಸಾರ ಮಾಡ್ಬೇಕಾರೆ ಎಲ್ಲ ಖಾಲಿಯಾಗಿತ್ತು, ಹಣ ಇರಲಿಲ್ಲ, ಬರಾಬರಾಗಿದ್ದ ಅವನು. ಅವನಿಗೆ ಯಾರು ಹಣ ಕೊಟ್ಟರು? ಜಿಂಕ್ ಹಣ ಕೊಟ್ಟ. ಕಾಪರ್ ಇವಾಗ ರಿಚ್ ಆಗಿಬಿಟ್ಟ. ಹೀಸ್ ಲೈಕ್ ಅವನಿಗೆಲ್ಲ ಇದೆ, ಏನು ಕಳ್ಕೊಂಡೂ ಇಲ್ಲ ಪಡ್ಕೊಂಡೂ ಇಲ್ಲ, ಅವ್ನು ನ್ಯೂಟ್ರಲ್ ಸ್ಟೇಟಲ್ಲಿದ್ದಾನೆ ಕಾಪರ್. ಸೊ ಕಾಪರನ್ನು ನಾವು ಗೇನಿಂಗ್ ಎಲೆಕ್ಟ್ರಾನ್, ಕಾಪರ್ ಗೇನ್ಸ್ ಎಲೆಕ್ಟ್ರಾನ್ ಅಂತ ಹೇಳಿ ಬರಿಬೋದಲ್ವಾ? ಗೇನ್ಡ್ ಎಲೆಕ್ಟ್ರಾನ್. ಎಷ್ಟು ಎಲೆಕ್ಟ್ರಾನ್? 2 ಎಲೆಕ್ಟ್ರಾನ್. ಗೇನ್ಡ್ 2 ಎಲೆಕ್ಟ್ರಾನ್. ನೀವು ಬೇಕಾದ್ರೆ ಅದನ್ನು ಸ್ಪೆಸಿಫೈ ಮಾಡ್ಕೊಳ್ಳಿ. ಲಾಸ್ ಆಫ್ ಎಲೆಕ್ಟ್ರಾನ್ ಆರ್ ಲಾಸ್ಟ್ 2 ಎಲೆಕ್ಟ್ರಾನ್ ಅಂತ ಹೇಳಿ ಬರಿಬೋದು. ಗೇನ್ಡ್ 2 ಎಲೆಕ್ಟ್ರಾನ್. ಹಾಗಾಗಿ ಕಾಪರ್ ಏನಾಯಿತು?
ರಿಡಕ್ಷನ್ ಆಯಿತು. ಕಾಪರ್ ಸಲ್ಫೇಟಿಂದ ಕಾಪರ್ ಏನಾಯಿತು, ರಿಡಕ್ಷನ್ ಆಯಿತು. ಸೊ ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಬಂದು ಕಾಪರ್. ಇದನ್ನು ಹೇಗೆ ನೀಟಾಗಿ ರೆಪ್ರೆಸೆಂಟ್ ಮಾಡ್ಬೋದು, ಹೀಗೆ ಜಿಂಕ್ ಪ್ಲಸ್ ಕಾಪರ್ ಸಲ್ಫೇಟ್ ಗಿವಿಂಗ್ ಜಿಂಕ್ ಸಲ್ಫೇಟ್ ಪ್ಲಸ್ ಕಾಪರ್. ಅದೇ ಎಕ್ಸಾಂಪಲ್ ತಗೊಂಡು ಹೇಳ್ತಾ ಇರೋದು. ಮಿಕ್ಕಿದ ಎಕ್ಸಾಂಪಲ್ಸ್ನ ನೀವು ತಗೊಳ್ಬೋದು. ಜಿಂಕ್ ಟು ಜಿಂಕ್ ಸಲ್ಫೇಟ್ ಏನದು, ಲಾಸ್ ಆಫ್ ಎಲೆಕ್ಟ್ರಾನ್. ಆ್ಯಂಡ್ ವಾಟ್ ಯು ಕಾಲ್ ದ ಪ್ರಾಸೆಸ್ ಆಸ್, ಪ್ರಾಸೆಸ್ಗೆ ಒಂದು ಹೆಸರಿದೆ, ಏನದು, ಆಕ್ಸಿಡೇಷನ್. ಲಾಸ್ ಆಫ್ ಎಲೆಕ್ಟ್ರಾನ್ ಇಸ್ ನಥಿಂಗ್ ಬಟ್ ಆಕ್ಸಿಡೇಷನ್. ಆಯಿತಾ. ಕಾಪರ್ ಸಲ್ಫೇಟ್ ಟು ಕಾಪರ್ ಗೈನಿಂಗ್ ಎಲೆಕ್ಟ್ರಾನ್, ಅದಕ್ಕೆ ಏನು ಅಂತ ಹೇಳಿ ಕರೀತಾರೆ, ಪ್ರಾಸೆಸ್ಸಿಗೆ ರಿಡಕ್ಷನ್. ಪ್ರಾಸೆಸ್ಸಿಗೆ ಬಂದು ರಿಡಕ್ಷನ್. ಸೊ ಇಲ್ಲಿ ಆಕ್ಸಿಡೇಷನು ರಿಡಕ್ಷನು ಸೇಮ್ ಆಗ್ತಾ ಇದೆ, ಎಟ್ ಎ ಟೈಮ್ ಆಗ್ತಾ ಇದೆ. ನೀವು ಈ ರಿಯಾಕ್ಷನನ್ನು ಯು ಕ್ಯಾನ್ ಆಲ್ಸೋ ರೆಫರ್ ಆಸ್ ರೆಡಾಕ್ಸ್ ರಿಯಾಕ್ಷನ್. ಇದು ಯಾವ ರಿಯಾಕ್ಷನ್ ಆ್ಯಕ್ಚುಲಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ರೆಡಾಕ್ಸ್ ರಿಯಾಕ್ಷನ್? ಖಂಡಿತವಾಗ್ಲೂ ಹೌದು. ಸೊ all the displacement reactions whichever is like you have quoted, they are redox reaction. ಅಲ್ಲಿ ಒಂದು ಎಲೆಕ್ಟ್ರಾನ್ಸ್ನ ತಗೊಳ್ಳುತ್ತೆ, ಇನ್ನೊಂದು ಎಲೆಕ್ಟ್ರಾನ್ಸನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಿ. ಸೊ ಬಿಫೋರ್ ಗೆಟಿಂಗ್ ಇನ್ ಟು ರಿಡಕ್ಷನ್, ಲೆಟ್ ಮಿ ಟಾಕ್ ಅಬೌಟ್ ಆಕ್ಸಿಡೇಷನ್ ನೌ. ಆಕ್ಸಿಡೇಷನಲ್ಲಿ ಏನೆಲ್ಲ ನಡೀತಾ ಇದೆ, ಕಮ್ ಅಗೇನ್. ಒಂದು ಅಡಿಷನ್ ಆಫ್ ಹೈಡ್ರೋಜನ್, ಹೌದಾ, ಹೈಡ್ರೋಜನ ಅಲ್ಲ, ಆಕ್ಸಿಜನ್. ಇನ್ನೊಂದು ರಿಮೂವಲ್ ಆಫ್ ಹೈಡ್ರೋಜನ್, ಇದೆರಡು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಕಾಂಟೆಂಟ್ಗಳು. ಇನ್ನೊಂದು ಲಾಸ್ ಆಫ್ ಇಲೆಕ್ಟ್ರಾನ್, ಇದು ಎಕ್ಸ್ಟ್ರಾ. ಇಷ್ಟು ನೆನ್ಪಿಟ್ಕೊಳ್ಳಿ. ಈ ಎಲ್ಲ ಕಂಡೀಷನ್ಗೆ ನಾವು ಆಕ್ಸಿಡೇಷನ್ ಅಂತಲೇ ಕರೆಯೋದು. ನೀವು ಫಸ್ಟ್ PUC ಟೆಕ್ಸ್ಟ್ ಬುಕ್ ಓಪನ್ ಮಾಡಿದ್ರೆ ಅಲ್ಲಿ ನಿಮಗೆ ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳೋ ಚಾಪ್ಟರ್ ಇದೆ ಮಕ್ಕಳೇ. ಅಲ್ಲಿ ನೀವು ಇದನ್ನು ಕೂಡ ಕರಿತೀರಿ, ಅಡಿಷನ್ ಆಫ್ ಎಲೆಕ್ಟ್ರಾನ್ ನೆಗೆಟಿವ್ ಎಲಿಮೆಂಟ್ಸ್ ಸಚ್ ಆಸ್ ಕ್ಲೋರಿನ್, ಬ್ರೋಮಿನ್, ಅಯೋಡಿನನ್ನು ಕೂಡ ಆಕ್ಸಿಡೇಷನ್ ಅಂತ ಹೇಳಿ ರೆಫರ್ ಮಾಡ್ತೀವಿ ಅಂತೇಳಿ ಒಂದು ಹೊಸ ಸ್ಟೇಟ್ಮೆಂಟನ್ನು ಕರಿತೀರಿ. ಸೊ ನೀವು ಅಲ್ಲಿ ಅದನ್ನು ಮತ್ತೆ ನೋಡ್ಕೊಳ್ಳಿ. ಸದ್ಯದ ಮಟ್ಟಿಗೆ ಈ ಮೂರು ಕಾನ್ಸೆಪ್ಟನ್ನು ನೀವು ಫೋಕಸ್ ಮಾಡ್ತಾ ಹೋಗಿ. ಸೊ ಇದ್ರದ್ದು ಆಪೋಸಿಟ್ ಏನಿದೆ ಅದನ್ನು ನಾವು ರಿಡಕ್ಷನ್ ಅಂತ ಹೇಳಿ ಟರ್ಮ್ ಮಾಡ್ತೀವಿ. ಸೊ ನೀವಿಷ್ಟು ಇದನ್ನು ಓದಿದ್ದೀರಾ. ಹಾಗಾದರೆ ರಿಡಕ್ಷನ್ ಅಂತ ಹೇಳಿ ಯಾವುದನ್ನು ಹೇಳ್ತೀವಿ? ಅಡಿಷನ್ ಆಫ್ ಆಕ್ಸಿಜನ್, ಆಕ್ಸಿಜನ್ನ ಆ್ಯಡ್ ಮಾಡೋದೇ ಆಕ್ಸಿಡೇಷನ್. ಆ್ಯಡಿಂಗ್ ಆಕ್ಸಿಜನ್ ಆಕ್ಸಿಡೇಷನ್. ಹಾಗಾದರೆ ಅದ್ರದ್ದು ಆಪೋಸಿಟ್ ರಿಮೂವಲ್ ಆಫ್ ಆಕ್ಸಿಜನ್, ರಿಡಕ್ಷನ್. ಆಕ್ಸಿಜನ್ನ ರಿಮೂವ್ ಮಾಡಿ ಪ್ರಾಸೆಸ್ ರಿಡಕ್ಷನ್ ಆಗುತ್ತೆ. ರಿಮೂವಲ್ ಆಫ್ ಹೈಡ್ರೋಜನ್ ಆಕ್ಸಿಡೇಷನ್, ಹೈಡ್ರೋಜನ್ನ ರಿಮೂವ್ ಮಾಡಿದ್ರೆ ಆಕ್ಸಿಡೇಷನ್ ಅಂತ. ಆ್ಯಡ್ ಮಾಡ್ಕೊಳ್ಳಿ, ಆ್ಯಡ್ ಹೈಡ್ರೋಜನ್ ಅಥವಾ ಅಡಿಷನ್ ಆಫ್ ಹೈಡ್ರೋಜನ್, ಅದೇನಾಯಿತು, ರಿಡಕ್ಷನ್ ಆಯಿತು. ಹೈಡ್ರೋಜನ್ನ ಆ್ಯಡ್ ಮಾಡಿದರೆ ರಿಡಕ್ಷನ್ ಆಯಿತು. ನಂತರ ಗೈನಿಂಗ್ ಎಲೆಕ್ಟ್ರಾನ್, ಲಾಸ್ ಆಫ್ ಎಲೆಕ್ಟ್ರಾನ್. ನಮ್ಮ ಆಕ್ಸಿಡೇಷನ್ ಆದರೆ ಗೈನಿಂಗ್ ಎಲೆಕ್ಟ್ರಾನ್, ಅ ಪ್ರಾಸೆಸ್ ಆಫ್ ಗೈನಿಂಗ್ ಇಲೆಕ್ಟ್ರಾನ್ ಏನಾಯ್ತು, ಇದು ರಿಡಕ್ಷನ್ ಆಯಿತು. ಅ ಪ್ರಾಸೆಸ್ ಆಫ್ ಗೈನಿಂಗ್ ಇಲೆಕ್ಟ್ರಾನ್ ಇಸ್ ಆ್ಯಕ್ಚುಲಿ ಕಾಲ್ಡ್ ಆಸ್ ರಿಡಕ್ಷನ್ ಆಯಿತು. ಆಲ್ರೆಡಿ ಇವಾಗ ನಿಮಗೆ ಇದ್ರದ್ದು ಡಿಫ್ರೆನ್ಸ್ ಗೊತ್ತಾಯಿತು. ಆಕ್ಸಿಡೇಷನ್ ಅಂತ ಹೇಳಿದರೆ ಏನು ಅಂತೇಳಿ ಗೊತ್ತಾಯಿತು. ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಗಿರೋದು ಗೊತ್ತಾಯಿತು. ನಾವೀಗ ಸಬ್ಸ್ಟೆನ್ಸ್ ರೆಡ್ಯೂಸ್ ಆಗೋದ್ರ ಬಗ್ಗೆ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ದೇರ್ ಇಸ್ ಒನ್ ಸಪ್ರೇಟ್ ಸ್ಲೈಡ್ ಫಾರ್ ರಿಡಕ್ಷನ್. ಇದೊಂದು ಸಲ ನೋಡ್ಕೊಂಡು ಬಿಡೋಣ. If a substance loses oxygen or gains hydrogen in a reaction, ಆ ಸಬ್ಸ್ಟೆನ್ಸಿಗೆ ನಾವು ರೆಡ್ಯೂಸ್ ಅಂತ ಹೇಳಿ ಕರಿತೀವಿ. ಪ್ರಾಸೆಸ್ಸಿಗೆ ನಾವು ರಿಡಕ್ಷನ್ ಅಂತ ಹೇಳಿ ಕರಿತೀವಿ. ರಿಡಕ್ಷನ್ ಮತ್ತು ಆಕ್ಸಿಡೇಷನ್ ಸೈಮಲ್ಟೇನಿಯಸ್ ಆಗಾದರೆ ಅದನ್ನು ರಿಡಾಕ್ಸ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ನೋಡಿರಿ, ಇಲ್ಲಿ ಎರಡೂ ಕೂಡ ಆಗುತ್ತೆ. ಈ ಎಕ್ಸಾಂಪಲಲ್ಲಿ ನೀವು ರೆಡಾಕ್ಸ್ ರಿಯಾಕ್ಷನನ್ನು ಕನ್ಸಿಡರ್ ಮಾಡ್ಬೋದು. ಇಲ್ಲಿ ರಿಡಕ್ಷನು ಆಕ್ಸಿಡೇಷನು ಆಗುತ್ತೆ. ಸರಿ, ಏನು ಈಕ್ವೇಷನ್ ಬಂದು ಕಾಪರ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಗಿವಿಂಗ್ ಕಾಪರ್ ಪ್ಲಸ್ ವಾಟರ್, ಈ ಥರ ಇದೆ. ಆಯಿತಾ? ಇಲ್ಲಿ ಏನಾಗ್ತಾ ಇದೆ, ಕಾಪರ್ ಆಕ್ಸೈಡಲ್ಲಿ ಆಕ್ಸಿಜನ್ ಇದೆ. ಪ್ರಾಡಕ್ಟ್ ಕಡೆ ನೋಡಿ, ಕಾಪರಲ್ಲಿ ಆಕ್ಸಿಜನ್ ಇಲ್ಲ. ಅಂದರೆ ಇದರಿಂದ ಆಕ್ಸಿಜನ್ ರಿಮೂವ್ ಆಯಿತು. ಆಯಿತಾ? ಸೊ ಹಾಗಾದರೆ
ಕಾಪರಿಂದ ಕಾಪರ್ ಆಕ್ಸೈಡಿಂದ ಕಾಪರ್ ಆಕ್ಸೈಡಿಂದ ಕಾಪರ್ ಏನಾಯಿತು, ರಿಮೂವಲ್ ಆಫ್ ಆಕ್ಸಿಜನ್ ಆಯಿತು. ಆ್ಯಂಡ್ ದ ಪ್ರಾಸೆಸ್ ಇಸ್ ರಿಡಕ್ಷನ್. ರಿಮೂವಲ್ ಆಫ್ ಆಕ್ಸಿಜನ್ ಇಸ್ ಕಾಲ್ಡ್ ಆಸ್ ರಿಡಕ್ಷನ್. ಸೊ ಇಲ್ಲಿ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಅಥವಾ ಸಬ್ಸ್ಟೆನ್ಸ್ ರೆಡ್ಯೂಸ್ಡ್, ಇದು ತುಂಬ ಇಂಪಾರ್ಟೆಂಟ್, ಎಲ್ಲ ಮಕ್ಕಳು ಕನ್ಫ್ಯೂಷನ್ ಆಗ್ತೀರಾ. ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್, ಸಬ್ಸ್ಟೆನ್ಸ್ ರೆಡ್ಯೂಸ್ಡ್, ಡೈರೆಕ್ಟಾಗಿ ಬರ್ಬಿಡೋಣ, ರೆಡ್ಯೂಸ್ಡ್. ಆಕ್ಸಿಡೈಸ್ಡ್ ಯಾವುದು, ರೆಡ್ಯೂಸ್ಡ್ ಯಾವುದು? ಎಲ್ಲಿಂದ ಆಕ್ಸಿಜನ್ನ ತೆಗೆದು ಆಚೆ ಹಾಕ್ತಿರೋ ಅದು ರಿಡಕ್ಷನ್ ಅಲ್ವಾ. ಹಾಗಾಗಿ ರೆಡ್ಯೂಸ್ಡ್ ಬಂದು CuO. ಆಕ್ಸಿಡೈಸ್ಡ್ ಅಂತ ಹೇಳಿದ್ರೇನು, ಆಕ್ಸಿಜನ್ ತಗೊಂಡು ತಲೆ ಮೇಲೆ ಹಾಕೊಂಡ ಯಾರು, ನಮ್ಮ ಹೈಡ್ರೋಜನ್. ನೋಡಿಲಿ, ಹೈಡ್ರೋಜನಿಗೆ ಬೇಕಿತ್ತ ಈ ಕೆಲಸ, ಅವನು ಹೋಗೋಗಿ ಕಾಪರ್ ಆಕ್ಸೈಡ್ ನಿನ್ನ ಹತ್ರ ಇರೋ ಆಕ್ಸಿಜನ್ ನನಗೆ ಕೊಡಪ್ಪ ಅಂತ ಹೇಳ್ತಾನೆ. ಕಾಪರ್ ಆಕ್ಸೈಡ್ ಆಕ್ಸಿಜನ್ನ ಕೊಟ್ಟು ಹೈಡ್ರೋಜನ್ ಬಂದು ವಾಟರ್ ಆಗ್ತಾನೆ. ಸೊ ಅಲ್ಲೇನಾಯಿತು, ಅಡಿಷನ್ ಆಫ್ ಆಕ್ಸಿಜನ್. ಹಾಗಾಗಿ ಆ ಸಬ್ಸ್ಟೆನ್ಸ್ ಏನಾಯಿತು, ಆಕ್ಸಿಡೈಸ್ಡ್ ಆಯಿತು. ಇಲ್ಲಿ ಯಾವುದು, H2. ಮಕ್ಕಳ ಈ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್, ಸಬ್ಸ್ಟೆನ್ಸ್ ರೆಡ್ಯೂಸ್ ಅನ್ನೋ ವರ್ಡ್ ರಿಯಾಕ್ಟೆಂಟಿಗೆ ಮಾತ್ರ ಸೀಮಿತವಾಗಿರುವಂಥದ್ದು. ನೀವು ಅದನ್ನು ಪ್ರಾಡಕ್ಟ್ ಕಡೆ ನೀವು ನೋಡೋಕ್ಕೇ ಹೋಗಬೇಡಿ. ಸೊ ರಿಯಾಕ್ಟೆಂಟ್ ಎಲ್ಲಿದೆ ಅಲ್ಲಿ ಮಾತ್ರ ಆ ವರ್ಡ್ಸನ್ನು ಯೂಸ್ ಮಾಡುವಂಥದ್ದು. ರಿಯಾಕ್ಟೆಂಟಲ್ಲಿ ಎಲ್ಲಿ ಆಕ್ಸಿಜನ್ ಇಲ್ವೋ ಅದು ರೆಡ್ಯೂಸ್ಡ್, ಆಯಿತಾ. ಎಲ್ಲಿ ಆಕ್ಸಿಜನ್ ತಲೆ ಮೇಲೆ ಹಾಕೊಳ್ತಾನೋ, ಯಾರು ಆಕ್ಸಿಜನ್ ತಲೆ ಮೇಲೆ ಹಾಕೊಳ್ತಾನೋ ಪ್ರಾಡಕ್ಟ್ ಕಡೆ ನೋಡಿದಾಗ ಗೊತ್ತಾಗುತ್ತೆ, ಅವನನ್ನು ನಾವು ಆಕ್ಸಿಡೈಸ್ಡ್ ಅಂತ ಹೇಳಿ ಕರಿತೇವೆ. ಐ ಹೋಪ್ ನಾವ್ ಇಟ್ ಇಸ್ ಕ್ಲಿಯರ್. ಓಕೆ, ಇದೊಂದು ಎಕ್ಸಾಂಪಲ್. ಇದರದ್ದು ಇನ್ನೊಂದು ಎಕ್ಸಾಂಪಲ್ ಇದೆ ನಿಮ್ಮ NCERTಯಲ್ಲಿ. ಎಕ್ಸಾಂಪಲ್ನ ನೋಡ್ಕೊಂಡು ಬಿಡೋಣ. ಸೆಕೆಂಡ್ ಎಕ್ಸಾಂಪಲ್ ಇದು. ಮ್ಯಾಂಗನಸ್ ಆಕ್ಸೈಡ್ ಸಾಲ್ಟನ್ನು ತಗೊಂಡೋಗಿ ಸ್ವಲ್ಪ ಆ್ಯಸಿಡ್ ಹಾಕ್ಕೊಂಡು ಹೀಟ್ ಮಾಡ್ಕೊಳ್ತೀರ, ಆಯಿತಾ. ಮ್ಯಾಂಗನಸ್ ಆಕ್ಸೈಡ್ ಸಾಲ್ಟನ್ನು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ಟ್ರೀಟ್ ಮಾಡ್ತೀರಾ. ಈಗ ನನಗೆ ಅಯ್ಯೋ ಏನಪ್ಪ ಪ್ರಾಡಕ್ಟ್ ಬರೀದಿಲ್ಲಿ ಕನ್ಫ್ಯೂಷನ್ ಆಗ್ತಿದೆಯಲ್ಲ ಅಂತ ಹೇಳಿ ಥಿಂಕ್ ಮಾಡ್ಬೋದು. ಬಟ್ ನಾನು ಸ್ವಲ್ಪ ಲಾಜಿಕ್ ಯೂಸ್ ಮಾಡಿಕೊಂಡೆ. ಏನು ಆ ಲಾಜಿಕ್ ಅಂತ ಹೇಳಿದರೆ, ಮ್ಯಾಂಗನೀಸು ಕ್ಲೋರೈಡು ಎರಡು ಕಂಬೈನ್ ಆಗಿ ಮ್ಯಾಂಗನಸ್ ಕ್ಲೋರೈಡ್ ಅಂತ ಹೇಳುವ ಒಂದು ಸಾಲ್ಟನ್ನು ನಮಗೆ ವಿ ಕ್ಯಾನ್ ಒಬ್ಟೈನ್ ದಟ್ ಸಾಲ್ಟ್, ದೊರಕಿಸ್ಕೊಳ್ಬೋದು. ಆಮೇಲೆ ಹೆಚ್ಚಿದೆ ಆಕ್ಸಿಜನ್ ಇದೆ, ಆಬ್ವಿಯಸ್ಲಿ H2O ಅಂತ ಹೇಳುವಂಥ ಒಂದು ಪ್ರಾಡಕ್ಟ್ ಅಲ್ಲಿ ಸಿಗುತ್ತೆ. ಮತ್ತು ಈ ರಿಯಾಕ್ಷನ್ ಸ್ವಲ್ಪ ಫೇಮಸ್ ಯಾಕಿದೆ ಅಂತ ಹೇಳಿದರೆ, ಈ ರಿಯಾಕ್ಷನಿಂದ ನಮಗೆ ಕ್ಲೋರಿನ್ ಅಂತ ಹೇಳುವ ಗ್ಯಾಸ್ ಕೂಡ ಸಿಗುತ್ತೆ. ಸೊ ಈ ಥರ ನಾನು ಈ ರಿಯಾಕ್ಷನ್ನ ನೆನ್ಪಿಟ್ಕೊಂಡೆ. ಮತ್ತು ಆಬ್ವಿಯಸ್ಲಿ ಬ್ಯಾಲೆನ್ಸ್ ಮಾಡಬೇಕಲ್ವ, ರಿಯಾಕ್ಷನ್ನ ಮಾಡ್ಕೊಂಡು ಬಿಡೋಣ. ಮೆಟಲ್ ಫಸ್ಟ್ ಸ್ಟಾರ್ಟ್ ಮಾಡೋಣ. ಮ್ಯಾಂಗನಸ್ ಬ್ಯಾಲೆನ್ಸ್ಡ್ ಇದೆ, ಆಕ್ಸಿಜನ್ ಲಾಸ್ಟಿಗೆ ಹೋಗೋಣ. ಕ್ಲೋರಿನ್ ನೋಡ್ಕೊಂಡು ಬಿಡೋಣ. ಇಲ್ಲಿ 2 ಇದೆ, ಇಲ್ಲೊಂದಿದೆ, ಇಲ್ಲಿ 2 ಇದೆ. ಸೊ ನಾನು ಇಲ್ಲಿ 2 ಅಂತ ಹೇಳಿ ಬ್ಯಾಲೆನ್ಸ್ ಮಾಡಿಕೊಂಡೆ. ಕ್ಲೋರಿನ್ 4 ಆಯ್ತಲ್ವಾ ಮಕ್ಕಳೇ, 2 ಮತ್ತು ಇಲ್ಲಿ ಒಂದು 2 ಇತ್ತು, ಟೋಟಲ್ 4 ಕ್ಲೋರಿನ್ ಆಯಿತು. ಸೊ ನಾನೇನು ಮಾಡಬೇಕಿಲ್ಲಿ, ಆಬ್ವಿಯಸ್ಲಿ 4 ಟೈಮ್ಸ್ HCl ಹಾಕ್ಕೊಳ್ಬೇಕು. H2 ಅಂತ ಹೇಳಿ ಮಲ್ಟಿಪ್ಲೈ ಮಾಡಿಕೊಂಡೆ. ಆಕ್ಸಿಜನ್ ಎಷ್ಟಾಯ್ತು ಇವಾಗ, ಅಲ್ಲಿ 2 ಆಕ್ಸಿಜನ್ ಆಯಿತು. ಸೊ 2 ಆಕ್ಸಿಜನ್, ಇಲ್ಲೂ 2 ಆಕ್ಸಿಜನ್. 4ಅನ್ನು ಹೆಚ್ಚಂತೇಳಿ ಮಾಡ್ಕೊಂಡಿದ್ದು ಬೇರೇನೂ ಅಲ್ಲ, ಇಲ್ಲಿ ಇಮಿಡಿಯೇಟಾಗಿ ನಾನು 2 2s ಮಲ್ಟಿಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಕ್ಲೋರಿನ್ ಇಲ್ಲೆರಡಿದೆ, 4 ಕ್ಲೋರಿನ್ ಆಯಿತು. ಆಗ 4 ಹೈಡ್ರೋಜನ್ ಆಗಬೇಕಂತ ಹೇಳಿದರೆ ಐ ಶುಡ್ ಮಲ್ಟಿಪ್ಲೈ ಹಿಯರ್ ಬೈ 2. ಹಾಗಾಗಿ ಆಕ್ಸಿಜನ್ ಒಂದ್ಸಲ ಚೆಕ್ ಮಾಡಿಕೊಂಡೆ. ಆ್ಯಕ್ಚುಲಿ ನೀವು ಅಂದ್ಕೊಳ್ಬೋದು, ಮ್ಯಾಮ್ ನೀವೇ ಹೇಳ್ಕೊಟ್ರಿ ಆಕ್ಸಿಜನ್ ಫಸ್ಟ್ ಮಾಡಿ ಆಮೇಲೆ ಹೈಡ್ರೋಜನಿಗೆ ಹೋಗಿ ಅಂತೇಳಿ. ಹಾಗೂ ಹೋಗ್ಬೋದು. ಸೊ ಆಕ್ಸಿಜನ್ಗೆ ಹಾಗೆ ಹೋಗಿ, ಯಾಕೆಂದರೆ ಇಲ್ಲಾಂದರೆ ಕನ್ಫ್ಯೂಷನ್ ಆಗಿಬಿಡುತ್ತೆ ನಿಮಗೆ. ಆಕ್ಸಿಜನ್ 2 ಇದೆ, ಎಲ್ಲ ಈಕ್ವೇಷನ್ಸ್ ಇಲ್ಲಿ ಬ್ಯಾಲೆನ್ಸ್ ಆಗಿದೆ. ಮ್ಯಾಂಗನೀಸ್ 1, 2 ಆಕ್ಸಿಜನ್, 4 ಕ್ಲೋರಿನ್, ಇಲ್ಲೂ 4 ಕ್ಲೋರಿನ್, 2 2s 4 ಹೈಡ್ರೋಜನ್, 4 ಹೈಡ್ರೋಜನ್. ಇಕ್ವೇಷನ್ ಇಸ್ ಬ್ಯಾಲೆನ್ಸ್ಡ್. ಸ್ಟೇಟ್ ಬರಿತಾ ಹೋಗಿ. ಇದು ಸಾಲಿಡ್, ಆ್ಯಸಿಡ್ ಬಂದು ಇದು ಲಿಕ್ವಿಡ್, ಕೆಲವೊಂದ್ಸಲ ಇದು ಗೇಷಿಯಸ್ ಸ್ಟೇಟಲ್ಲೂ ಇರುತ್ತೆ. ಇದು ಅಕ್ವಿಯಸ್, ನೀರಲ್ಲಿರುತ್ತೆ ಇದು. ಆಮೇಲೆ ಯಾಕೆಂದರೆ HCl ಅಲ್ಲಿ ಆಬ್ವಿಯಸ್ಲಿ ಸ್ವಲ್ಪ ನೀವು ಅಕ್ವಿಯಸ್ ಸ್ಟೇಟಲ್ಲಿ ಇರುತ್ತೆ ಅದು. ಸೊ ಯು ಕ್ಯಾನ್ ರೈಟ್ ಹಿಯರ್ ಆಸ್ ಅಕ್ವಿಯಸ್ ಓನ್ಲಿ ಆ್ಯಸಿಡಿಗೆ. ವಾಟರ್ ಬಂದು ಪ್ಯೂರ್, ಲಿಕ್ವಿಡ್, ಗ್ಯಾಸ್ ಹೀಗೂ ಬರಿಬೋದು. ಇಲ್ಲಿ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್, ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಬರೀರಿ, ಇಷ್ಟೇ. ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಯಾವುದು, ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಯಾವುದು? ಮಕ್ಕಳೇ, ರೆಡ್ಯೂಸ್ಡ್ ಅಂತ ಹೇಳಿದರೆ ಏನರ್ಥ? ಓಕೆ, ಅಲ್ಲಿ ಆಕ್ಸಿಜನ್ ಮೊದಲಿದ್ದಿರ್ಬೋದು, ಆ ಆಕ್ಸಿಜನ್ ಇವಾಗಿಲ್ಲ. ಎಲ್ಲಿ ಆಕ್ಸಿಜನ್ ಇದೆ ಇಲ್ಲಿ? ಇದಕ್ಕಿದೆ. ಹಾಗಾದ್ರೆ ಅವನು ಏನು ಮಾಡ್ತಾ ಇದ್ದಾನೆ? ಅವನು ರೆಡ್ಯೂಸ್ ಆಗಕ್ಕೆ ಹೋಗ್ತಾ ಇದ್ದಾನೆ. ಹೇಗೆ? ಆ ಆಕ್ಸಿಜನ್ನ ಬೇರೆಯವ್ರ ತಲೆ ಮೇಲೆ ಹಾಕ್ಕೊಂಡು. ಹೌದಾ? ಮ್ಯಾಂಗನಸ್ ಆಕ್ಸೈಡಿಂದ
ನಮ್ಮ ಮ್ಯಾಂಗನಸ್ ಕ್ಲೋರೈಡಿಗೆ ಬಂದರೆ ಅಲ್ಲಿ ಆಕ್ಸಿಜನ್ ಇಲ್ಲ. ಸೊ ನೀವೇನು ಅಂದ್ಕೊಳ್ತೀರಾ, ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಬಂದು MnO2, ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಬಂದು MnO2. ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್, ಇಲ್ಲಿ ನೋಡಿ HCl ಇದೆ, ಇಲ್ಲೇನಿದೆ ಬರೀ Cl ಇದೆ. ರಿಮೂವಲ್ ಆಫ್ ಹೈಡ್ರೋಜನ್ ಆಯಿತಾ ಇಲ್ಲಿ, ರೆಡ್ಯೂಸ್ಡ್ ಮ್ಯಾಂಗನಸ್ ಆಕ್ಸೈಡ್. ಅಲ್ಲಿ ಆಕ್ಸಿಜನ್ ಇತ್ತು, ಇಲ್ಲಿ ಆಕ್ಸಿಜನ್ ಇಲ್ಲ, ರೆಡ್ಯೂಸ್ ಆಗಿಬಿಟ್ಟ. ಅಲ್ಲಿ ರಿಮೂವಲ್ ಆಫ್ ಆಕ್ಸಿಜನ್ ಆಯಿತು. ರಿಮೂವಲ್ ಆಫ್ ಆಕ್ಸಿಜನ್ಗೆ ಏನು ಅಂತ ಹೇಳಿ ಕರಿತೀರಾ, ರಿಡಕ್ಷನ್. ಇವನು ರಿಡಕ್ಷನ್ ಆದ. HCl ಹೈಡ್ರೋಜನ್ ಇತ್ತು, ಇವಾಗ Cl ನೋಡ್ತಿದ್ರೆ ಅಯ್ಯೋ ಅದರಲ್ಲಿ ಹೈಡ್ರೋಜನೇ ಇಲ್ಲ. ಹಾಗಂದ್ರೆ ಏನಾಗಿದೆ ಅಲ್ಲಿ, ರಿಮೂವಲ್ ಆಫ್ ಹೈಡ್ರೋಜನ್ ಆಗಿದೆ. ಅದಕ್ಕೆ ನೀವು ಆಕ್ಸಿಡೇಷನ್ ಅಂತ ಹೇಳಿ ಕರಿತೀರ. ಇದು ನಿಮಗೆ ಈಸಿ ಆಗ್ತಾ ಇದೆ ಇವಾಗ. ಇಲ್ಲೇ ಕಷ್ಟಗಳು ಬರೋದು, ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಸ್ಕೋರಿಂಗ್ ಈಸಿ ಆಗುತ್ತೆ. ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಅಂದರೆ ಏನು, ಅಲ್ಲಿ ಒಂದ ನೀವು ಆಕ್ಸಿಜನ್ನ ಆ್ಯಡ್ ಮಾಡ್ತೀರಾ ಆ ಸಬ್ಸ್ಟೆನ್ಸಿಗೆ, ಇಲ್ಲ ಆ ಸಬ್ಸ್ಟೆನ್ಸಲ್ಲಿ ಮೊದಲೇನೋ ಹೈಡ್ರೋಜನ್ ಇದ್ದಿರಬೇಕು, ಅದನ್ನು ತೆಗೆದು ಹಾಕಿರ್ತೀರಾ. ಇಲ್ಲಿ ಹೈಡ್ರೋಜನ್ ಇತ್ತು, ನೀವು ತೆಗೆದು ಹಾಕಿದ್ರಿ, ಹಾಗಾದರೆ ಅದರ ಅರ್ಥ ಏನು, ಆ ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಗಿದೆ ಅಂತ ಹೇಳಿ. ಇಲ್ಲಿ HCl ಬರಿತೀನಿ. ಏನು ಈ ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಅಂದರೆ, HCl ಅಲ್ಲಿ ಹೆಚ್ಚನ್ನು ತೆಗೆದಾಕದೆ, ಅದಕ್ಕೋಸ್ಕರ ಅದು ಆಕ್ಸಿಡೈಸ್ ಆಯಿತು. ಅಥವಾ ಆಕ್ಸಿಜನ್ನ ಆ್ಯಡ್ ಮಾಡಿದ್ದಿದ್ದರೆ ಅದನ್ನು ಕೂಡ ನಾನು ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಅಂತಲೇ ಬರಿತಾ ಇದ್ದೆ. ಸಬ್ಸ್ಟೆನ್ಸ್ ರೆಡ್ಯೂಸ್ಡ್, ಯಾವುದಲ್ಲಿ ಸಬ್ಸ್ಟೆನ್ಸ್ ರೆಡ್ಯೂಸ್ಡ್, MnO2. ಹೌದಾ, ಯಾಕೆ, ಅಲ್ಲಿ ಆಕ್ಸಿಜನ್ನ ನಾನು ರಿಮೂವ್ ಮಾಡಿದೆ, ಸಿಂಪಲ್. ಇನ್ನು 10 ಸಲ ಹೇಳಿದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಐ ಆಮ್ ಸ್ಟಾಪಿಂಗ್ ಇಟ್ ಹಿಯರ್. ಹಾಂ, ಇದೊಂದು ಇಕ್ವೇಷನ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನಾವು ಕೋಟ್ ಮಾಡ್ಕೊಳ್ಬಹುದು. ಇಲ್ಲಿ ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಅಂತ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಅದನ್ನು ನೀವು ರಿಯಾಕ್ಟೆಂಟ್ ಪಾರ್ಟಲ್ಲಿ ಅಷ್ಟೇ ನೋಡ್ತೀರಾ, ಪ್ರಾಡಕ್ಟ್ ಪಾರ್ಟಲ್ಲಿ ನೋಡಲ್ಲ. ಆಕ್ಸಿಡೈಸಲ್ಲಿ ಆಕ್ಸಿಜನ್ ಇರಲ್ಲ. ರೆಡ್ಯೂಸ್ಡ್ ಅಂತ ಹೇಳಿ ನೀವು ಯಾವಾಗ ಬರೀತೀರ ಅದರಲ್ಲಿ ಆಕ್ಸಿಜನ್ ಇರುತ್ತೆ ಅಂತ ಹೇಳಿ, ಆಕ್ಸಿಜನ್ ಟರ್ಮಲ್ಲಿ. ಓಕೆನಾ. ಒನ್ ಮೋರ್ ಎಕ್ಸಾಂಪಲ್, PbO plus carbon giving Pb plus carbon monoxide. ಈ ಇಕ್ವೇಷನಲ್ಲಿ ಯಾರು ಆಕ್ಸಿಡೈಸ್ ಆದರು, ಆಕ್ಸಿಡೈಸ್ಡ್ ಸಬ್ಸ್ಟೆನ್ಸ್, ಆಕ್ಸಿಡೈಸ್ಡ್ ಸಬ್ಸ್ಟೆನ್ಸ್ ರೆಡ್ಯೂಸ್ಡ್. ಆಯಿತಾ, ನಾನೇನು ಹೇಳ್ಕೊಟ್ಟೆ, ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡು ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಅಂತ ಹೇಳಿದ್ರೆ, ಆಕ್ಸಿಡೈಸ್ಡ್ ಅಂತ ಹೇಳಿದ್ರೆ ಅಲ್ಲಿ ಆಕ್ಸಿಜನ್ ಇರಲ್ಲ, ಕಾರ್ಬನ್. ರೆಡ್ಯೂಸ್ಡ್ ಅಂತ ಹೇಳಿದ್ರೆ ಅಲ್ಲಿ ಆಕ್ಸಿಜನ್ ಇರುತ್ತೆ, PbO. ಅದರ ಅರ್ಥ ಏನು, ಇವನ ಹತ್ರ ಆಕ್ಸಿಜನ್ ಇತ್ತು, he is undergoing reduction and he lost that oxygen. ಸೊ ಯಾರು ರಿಡಕ್ಷನಲ್ಲಿ ಇನ್ವಾಲ್ವ್ ಆಗ್ತಾರೋ ಅವರು ರೆಡ್ಯೂಸ್ ಆಗ್ತಾರೆ, ಯಾರು ಆಕ್ಸಿಡೇಷನಲ್ಲಿ ಇನ್ವಾಲ್ವ್ ಆಗ್ತಾರೋ ಅವರು ಆಕ್ಸಿಡೈಸ್ ಆಗ್ತಾರೆ, ಆಕ್ಸಿಡೇಷನ್ ಅಂತ ಹೇಳಿ. And together we call the process as redox reaction. Next ಏಜೆಂಟ್ಗಳು ಬಂದು, ಆಕ್ಸಿಡೈಸಿಂಗ್ ಏಜೆಂಟ್, ರೆಡ್ಯೂಸಿಂಗ್ ಏಜೆಂಟ್. ಆಕ್ಸಿಡೈಸಿಂಗ್ ಏಜೆಂಟ್ ಆಕ್ಸಿಡೈಸ್ ಮಾಡ್ತಾನೆ, ರೆಡ್ಯೂಸಿಂಗ್ ಏಜೆಂಟ್ ಏನು ಮಾಡ್ತಾನೆ, ರಿಡಕ್ಷನ್ ಮಾಡ್ತಾನೆ, ರೆಡ್ಯೂಸ್ ಮಾಡ್ತಾನೆ. ಸೊ ಇಫ್ ಅ ಸಬ್ಸ್ಟೆನ್ಸ್ ಆಕ್ಸಿಡೈಸಸ್ ದಿ ಅದರ್ ಸಬ್ಸ್ಟೆನ್ಸ್ ಬಟ್ ಇಟ್ ಸೆಲ್ಫ್ ಗೆಟ್ಸ್ ರೆಡ್ಯೂಸ್ಡ್, ಒಂದು ಸಬ್ಸ್ಟೆನ್ಸ್ ಬೇರೆದಕ್ಕೆ ಆಕ್ಸಿಜನ್ ಕೊಟ್ಬಿಟ್ಟು ತನ್ನನ್ನು ತಾನು ರೆಡ್ಯೂಸ್ ಮಾಡ್ಕೊಳ್ತಾನೆ, ತನ್ನನ್ನು ತಾನು ಸೇಫ್ ಮಾಡ್ಕೊಳ್ತಾನೆ. ತನ್ನನ್ನು ಯಾರು ತಾನು ಸೇಫ್ ಮಾಡ್ಕೊಳ್ತಾನೋ ಇನ್ನೊಬ್ಬರನ್ನ ಸಿಕ್ಸಾಕ್ಬಿಟ್ಟು ಅವರನ್ನು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್ ಈ ಇಕ್ವೇಷನ್ ತಗೊಳ್ಳಿ, ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಗಿವಿಂಗ್ ಜಿಂಕ್ ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್. ಆಯಿತಾ, ಇಲ್ಲೇನಾಗ್ತಾ ಇದೆ, ಇದನ್ನು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿ ಕರಿತೇವೆ. ಯಾರ ಹತ್ರ ಆಕ್ಸಿಜನ್ ಇರುತ್ತೋ ಅವರನ್ನು ಆಕ್ಸಿಡೈಸಿಂಗ್ ಏಜೆಂಟ್ ಅಂತಲೇ ಕರೆಯೋದು ನಾವು. ಯಾಕೆಂದರೆ ಅವನು ಆಕ್ಸಿಜನ್ನ ಕಾರ್ಬನಿಗೆ ಕೊಟ್ಟು ತನ್ನನ್ನು ತಾನು ಸೇಫ್ ಮಾಡ್ಕೊಳ್ತಾನೆ. ಹೀ ವಿಲ್ ಅಂಡರ್ಗೋ ರಿಡಕ್ಷನ್ ಬೈ ಆಕ್ಸಿಡೈಸಿಂಗ್ ಸಮ್ ಅದರ್ ಸಬ್ಸ್ಟೆನ್ಸಸ್. ಯಾರು ರೆಡ್ಯೂಸಿಂಗ್ ಏಜೆಂಟ್, ಇಲ್ಲಿ ಯಾರು ಹೆಲ್ಪ್ ಮಾಡ್ತಾರೋ ಅವರನ್ನು ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿ ಕರಿತೀವಿ. ಅಂದರೆ ಕಾರ್ಬನ್ ಹೇಳ್ತಾನೆ, ಆಯಿತು ಜಿಂಕ್ ಆಕ್ಸೈಡ್ ನೀನು ಆಕ್ಸಿಜನ್ನ ಕೊಡು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಆಕ್ಸಿಜನ್ ರಿಮೂವ್ ಮಾಡೋಕ್ಕೋಸ್ಕರ. ಸೊ ಕಾರ್ಬನಿಗೆ ನಾವು ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿ ಕರೀತಾರೆ. ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ನೀವು ಈ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಸಬ್ಸ್ಟೆನ್ಸ್
ರೆಡ್ಯೂಸ್ಡ್ ಬರೀತೀರಲ್ವ, ಅದ್ರದ್ದು ಆಪೋಸಿಟೇ. ಯಾವ ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಗುತ್ತೋ ಅವ್ರು ಯಾವ ಏಜೆಂಟ್ ಆಗಿರ್ತಾರೆ? ಯಾವಾಗಲೂ ರೆಡ್ಯೂಸಿಂಗ್ ಏಜೆಂಟ್ ಆಗಿರ್ತಾರೆ. ರೆಡ್ಯೂಸಿಂಗ್ ಏಜೆಂಟ್. ಐ ವಿಲ್ ಜಸ್ಟ್ ಇರೇಸ್ ದಿಸ್ ಪಾರ್ಟ್. ಮತ್ತು ಇನ್ನೊಂದು ಸಲ ಬರಿತೀನಿ. ರೆಡ್ಯೂಸಿಂಗ್ ಏಜೆಂಟ್ ಆಗಿರ್ತಾರೆ. ಯಾರು ರೆಡ್ಯೂಸ್ ಆಗ್ತಾರೋ ಅವರು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರ್ತಾರೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಓಕೆ, ನಾವು ಒಂದು ಎಕ್ಸಾಂಪಲ್ ಕೊಡೋದಾದರೆ, ಈ ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಮತ್ತು ರೆಡ್ಯೂಸಿಂಗ್ ಏಜೆಂಟಿಗೆ ಒಂದು ಎಕ್ಸಾಂಪಲ್ ಕೊಡೋದಾದರೆ, H2S reacts with sulfur dioxide giving sulfur and water. ಇದೊಂದು ರಿಯಾಕ್ಷನ್ನ ಕನ್ಸಿಡರ್ ಮಾಡಿ. ಬ್ಯಾಲೆನ್ಸ್ ಮಾಡ್ಕೊಳ್ಳಲ್ವಾ? ಫಸ್ಟಿಗೆ ಸಲ್ಫರಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. 2 ಸಲ್ಫರ್ ಇದೆ, ಇಲ್ಲಿ ಒಂದೇ ಸಲ್ಫರ್ ಇರುವಂಥದ್ದು. ನಾನು 2 ಅಂತ ಹೇಳಿ ಹಾಕ್ಕೊಳ್ತೇನೆ. ಹೈಡ್ರೋಜನ್, ಓಕೆ, ಆಕ್ಸಿಜನ್ ಬ್ಯಾಲೆನ್ಸ್ ಮಾಡೋಣ. SO2 ಇದೆ, ಇಲ್ಲಿ ಬರೀ ಒಂದಿತ್ತು, ನಾನು 2 ಮಾಡಿಕೊಂಡೆ. 2 ಆಕ್ಸಿಜನ್ 2 ಕಡೆನೂ ಇದೆ, ಪ್ಲಸ್ 4 ಹೈಡ್ರೋಜನ್ ಬರುತ್ತೆ. ಸೊ ಸಲ್ಫರ್ ಎಷ್ಟಾಯ್ತು ಇಲ್ಲಿ? 2 ಸಲ್ಫರ್ ಪ್ಲಸ್ 1 ಸಲ್ಫರ್, 3 ಸಲ್ಫರ್ ಆಯಿತು. ಈ ಸಲ್ಫರ್ ಬಂದು 3 ಆಯಿತು. ಓಕೆ, ನಾವು ಅದನ್ನು 3 ಸಲ್ಫರ್ ಅಂತ ಹೇಳಿ ಬರ್ಕೊಂಡ್ವಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. 2 ಸಲ್ಫರ್ ಪ್ಲಸ್ 1 3 ಸಲ್ಫರ್, 2 2s 4 ಹೈಡ್ರೋಜನ್, 2 2s 4 ಹೈಡ್ರೋಜನ್, ಆಮೇಲೆ ಸಲ್ಫರ್ 3 ಆಯಿತು, ಹೈಡ್ರೋಜನ್ 4 ಆಯಿತು, ಆಕ್ಸಿಜನ್ 2 ಇದೆ, ಇಲ್ಲಿ ಆಕ್ಸಿಜನ್ 2 ಇದೆ. ಈ ಇಕ್ವೇಷನಲ್ಲಿ ಯಾವುದು ರಿಡಕ್ಷನ್ ಆಯಿತು, ಯಾವುದು ಆಕ್ಸಿಡೇಷನ್ ಆಯಿತು ಅದನ್ನು ಫಸ್ಟ್ ಐಡೆಂಟಿಫೈ ಮಾಡೋಣ. ಈ H2S ಮತ್ತು SO2 ಎರಡೇ ಕಡೆ ನೋಡ್ಕೊಳ್ಳಿ. ಇಲ್ಲಿ H2S ಅಲ್ಲಿ ಹೈಡ್ರೋಜನ್ ಇತ್ತು, ಅದು S ಆಗಿ ಕನ್ವರ್ಟ್ ಆಯಿತು. ಅಥವಾ SO2 ಅಲ್ಲಿ ಆಕ್ಸಿಜನ್ ಇತ್ತು, ಅದು S ಆಗಿ ಕನ್ವರ್ಟ್ ಆಯಿತು ಅಂತ ಹೇಳಿದರೆ, SO2 ಇಂದ Sಗೆ ರಿಮೂವಲ್ ಆಫ್ ಆಕ್ಸಿಜನ್. ರಿಮೂವಲ್ ಆಫ್ ಆಕ್ಸಿಜನ್, ರಿಮೂವಲ್ ಆಫ್ ಆಕ್ಸಿಜನ್ ಏನು ಹೇಳಿ ಕರಿತೀರಾ? ರಿಡಕ್ಷನ್ ಅಂತ ಹೇಳಿ ಕರಿತೀರ. ಹೌದಾ? H2S ಇಂದ ಸಲ್ಫರಿಗೆ ಅಲ್ಲೇನಾಯಿತು? ಹೈಡ್ರೋಜನ್ ರಿಮೂವ್ ಆಗಿಬಿಡ್ತು. ಹೈಡ್ರೋಜನ್ ರಿಮೂವ್ ಆದರೆ ಏನಂತ ಹೇಳಿ ಕರಿತೀರ? ಅದನ್ನು ಆಕ್ಸಿಡೇಷನ್ ಅಂತ ಹೇಳಿ ಕರಿತೀರ. ನೀವು ಇದನ್ನು ಇಂಡಿಕೇಟ್ ಮಾಡಬೇಕು ಅಂತೇಳಿ ಇಲ್ಲ, ವಾಟರ್ನ ಇಂಡಿಕೇಟ್ ಮಾಡಬೇಕು ಅಂತೇಳಿ ಇಲ್ಲ, ನೀವು ಡೈರೆಕ್ಟಾಗಿ ಸಲ್ಫರಿಗೇ ಹಾಕ್ಕೊಳ್ಬೋದು. H2S ಇತ್ತು, ಅಲ್ಲಿ ಬರೀ S ಆಯಿತು, ರಿಮೂವಲ್ ಆಫ್ ಹೈಡ್ರೋಜನ್ ಆಯಿತು. SO2 ಇತ್ತು, ಆಕ್ಸಿಜನ್ ಇತ್ತು, ಅಲ್ಲಿ ಬರೀ S ಆಯಿತು, ರಿಡಕ್ಷನ್ ಆಯಿತು. ಸೊ ಎರಡೂ ಕಡೆ ಸಲ್ಫರ್ ಇದ್ದದ್ದು ಒಂದೇ ಸಲ್ಫರ್ ಅಂತ ಹೇಳೋ ಪ್ರಾಡಕ್ಟಿಗೆ ನೀವು ಲಿಂಕ್ ಮಾಡಿ ಕೂಡ ರಿಡಕ್ಷನ್ ಆಕ್ಸಿಡೇಷನ್ ಬರೀಬೋದು, ತೊಂದರೆ ಇಲ್ಲ. ನಮ್ಮದು ಮೇನ್ ಟಾರ್ಗೆಟ್ ಬಂದು ಇಲ್ಲಿ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್, ಇವರನ್ನು ಏನಂತ ಹೇಳಿ ಕರೀತಾರೆ? ಆಪೋಸಿಟ್ ವರ್ಡ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿ ಕರೀತಾರೆ. ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಇವರನ್ನು ಏನಂತ ಹೇಳಿ ಕರೀತಾರೆ? ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿ ಕರೀತಾರೆ. ಓಕೆ, ನಾವು ಇವ್ರ ಬಗ್ಗೆ ನೋಡೋಣ ಫಸ್ಟಿಗೆ. ಆಯಿತು, ಎಲ್ಲಿ ಹೈಡ್ರೋಜನ್ ಇತ್ತು ಮತ್ತು ಹೈಡ್ರೋಜನ್ ಆಗಲಿಲ್ಲ. ಸೊ ಈ ಒಂದು ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ನೀವು ತಗೊಳ್ಳೋದಾದರೆ, H2S ತಗೊಳ್ಳೋದಾದರೆ, ಅದರಲ್ಲಿ ಏನಿತ್ತು? ಹೈಡ್ರೋಜನ್ ಇತ್ತು. ಆ ಸಲ್ಫರಲ್ಲಿ ಹೈಡ್ರೋಜನ್ ಇತ್ತು. ಮತ್ತೆ ಹೈಡ್ರೋಜನ್ ಇದೆಯಾ ಅದರಲ್ಲಿ? ಇಲ್ಲ. ಹಾಗಾದ್ರೆ ಇಲ್ಲಿ ಏನಾಗಿದೆ? H2S ಅಲ್ಲಿ ಹೈಡ್ರೋಜನ್ ಹೋಗ್ಬಿಟ್ಟಿದೆ, ಹೊರಟು ಹೋಗ್ಬಿಟ್ಟಿದೆ. ಸೊ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ H2S. SO2 ಅಲ್ಲಿ ಆಕ್ಸಿಜನ್ ಇತ್ತು, ಮತ್ತೆ ಅದರಲ್ಲಿ ಆಕ್ಸಿಜನ್ ಇದೆಯಾ? ಇಲ್ಲ. ಅಂದರೆ ಅದು ಕನ್ವರ್ಟ್ ಆಗಿ ಬರೀ ಸಲ್ಫರ್ ಆಗ್ತಾ ಇದೆ. ಅಲ್ಲಿರೋ ಆಕ್ಸಿಜನ್ನ ಅದು ಡೆಫಿನೆಟ್ಲಿ ಪುಷ್ ಮಾಡಿಕೊಳ್ಳುತ್ತೆ. ಸೊ SO2 ರೆಡ್ಯೂಸ್ಡ್ ಆಯಿತು. SO2 ಏನಾಯಿತು? ರೆಡ್ಯೂಸ್ಡ್ ಆಯಿತು ಅಂತ ಹೇಳಿ ನೀವು ಅರ್ಥ ಮಾಡ್ಕೊಳ್ಬೋದು. ಇಲ್ಲಿ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಬಂದು H2S, ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಬಂದು SO2. ಯಾಕೆ H2S ಅನ್ನು ಆಕ್ಸಿಡೈಸ್ ಅಂತ ಹೇಳಿ ಅಂದ್ಕೊಳ್ಬೇಕು? ಹೈಡ್ರೋಜನ್ ಹೊರಟೋಗ್ಬಿಟ್ಟ.
ಯಾಕೆ ರೆಡ್ಯೂಸ್ಡ್ ಅಂತ ಹೇಳಿ ಹೇಳ್ಕೊಳ್ಬೇಕು? ಆಕ್ಸಿಜನ್ ಹೊರಟೋಗ್ಬಿಟ್ಟ, ಅದಕ್ಕೋಸ್ಕರ ಸಬ್ಸ್ಟೆನ್ಸ್ ರೆಡ್ಯೂಸ್ಡ್. ಸೊ ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಅನ್ನು ನಾವೇನಂತ ಹೇಳಿ ಕರಿತೀವಿ? ಆಕ್ಸಿಡೈಸಿಂಗ್ ಏಜೆಂಟ್. ಇಲ್ಲಿ SO2 ಅಂತ ಹೇಳುವುದಲ್ಲಿ ಇರುವಂಥ ಆಕ್ಸಿಜನ್ ಹೋಗಿ ಹೈಡ್ರೋಜನನ್ನು ತಗೊಂಡು ಹೋಗಿ ಆಕ್ಸಿಡೈಸ್ ಮಾಡುತ್ತೆ, ಹಾಗಾಗಿ ಅದು ಆಕ್ಸಿಡೈಸಿಂಗ್ ಏಜೆಂಟ್. ರೆಡ್ಯೂಸಿಂಗ್ ಏಜೆಂಟ್ H2S ಅನ್ನು ರೆಡ್ಯೂಸಿಂಗ್ ಏಜೆಂಟ್, ಯಾಕೆಂದರೆ ಅದರಲ್ಲಿರುವಂಥ ಹೈಡ್ರೋಜನ್ ಹೆಲ್ಪ್ ಮಾಡುತ್ತೆ ಸಲ್ಫರ್ನ ಸೇಫಾಗಿ ಸಲ್ಫರ್ ಮಾತ್ರ ತಗೊಂಡು ಬಂದು ಆ ಹೆಚ್ಚೋಗಿ ಪಕ್ಕದಲ್ಲಿರುವ ಸಲ್ಫರ್ ಜೊತೆ ಇರೋ ಆಕ್ಸಿಜನ್ ಜೊತೆ ಕಂಬೈನ್ ಮಾಡಿಕೊಂಡು ಅದು ಏನಾಗುತ್ತೆ H2O ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಟ್ ಇಸ್ H2S ವಿಚ್ ಇಸ್ ಕಾಲ್ಡ್ ಆಸ್ ಅ ರೆಡ್ಯೂಸಿಂಗ್ ಏಜೆಂಟ್. ರೆಡ್ಯೂಸಿಂಗ್ ಏಜೆಂಟಿಗೆ ಒಂದು ಹೆಲ್ಪಿಂಗ್ ಏಜೆಂಟ್ ಅಂತ ಹೇಳಿ ಕೂಡ ನೀವು ಕ್ರಾಸ್ ವರ್ಡನ್ನು ನೆನ್ಪಿಟ್ಕೊಳ್ಬಹುದು. ಇದೊಂದು ಕಾಂಪ್ಲಿಕೇಟೆಡ್ ಎಕ್ಸಾಂಪಲ್, ತುಂಬ ಸಿಂಪಲ್ ಎಕ್ಸಾಂಪಲ್ ಅಲ್ಲ, ಬಟ್ ಐ ಥಾಟ್ ಓಕೆ ಇದು ಕೊಟ್ಟರೆ ನೀವು ಯಾವ್ದು ಬೇಕಾದರೂ ಬರಿಬೋದಲ್ವಾ ಅಂತ ಹೇಳಿ. ಹೌದಾ? ನೆಕ್ಸ್ಟ್, ಈ ಆಕ್ಸಿಡೇಷನ್ ರಿಡಕ್ಷನ್ ಅವಾಗಲಿಂದ ಓದ್ತಾನೆ ಇದ್ದೀವಿ. ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಈಕ್ವೇಷನ್ಸ್ಗಳಿಗೆ ಮಾತ್ರ ಸೀಮಿತನ ಅಲ್ಲ. ಆಕ್ಸಿಡೇಷನ್ ಎಸ್ಪೆಷಲಿ ನಮ್ಮ ಡೇ ಟು ಡೇಸ್ ಲೈಫಲ್ಲೂ ಕೂಡ ನಡೆಯುವಂತಹ ಒಂದು ಪ್ರಾಸೆಸ್. 2 ಥರದಲ್ಲಿ ನಡೆಯುತ್ತೆ. ಒಂದು, ನಾವು ತಿನ್ನುವಂತಹ ಫುಡ್ ಆಬ್ಜೆಕ್ಟ್ ಮೇಲೆ ಆಕ್ಸಿಡೇಷನ್ ಆಗ್ತಾ ಇರುತ್ತೆ. ಅದಾದಾಗ ಅದರಿಂದ ಬರುವಂತಹ ಒಂದು ಚೇಂಜಸ್ ಏನಂತ ಹೇಳಿದ್ರೆ ಫುಡ್ಡಲ್ಲಿರುವ ಸ್ಮೆಲ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು ಬದಲಾವಣೆ ಆಗುತ್ತೆ. ಆ ಪ್ರಾಸೆಸ್ಸಿಗೆ ಪ್ರಕ್ರಿಯೆಗೆ ನಾವು ರ್ಯಾನ್ಸಿಡಿಟಿ ಅಂತ ಹೇಳಿ ಕರಿತೀವಿ. ನಾವು ಬಳಸುವಂತಹ ಮೆಟಲ್ ಆಬ್ಜೆಕ್ಟ್ ಮೇಲೆ ಕೂಡ ಈ ಆಕ್ಸಿಡೇಷನ್ ಆಗುತ್ತೆ. ಆಕ್ಸಿಜನ್ಸ್ ಬಂದು ಕುತ್ಕೊಳ್ಳುವಂಥದ್ದಾಗಲಿ, ಹೈಡ್ರೋಜನ್ನ ರಿಮೂವ್ ಮಾಡುವಂಥ ಪ್ರಾಸೆಸ್ಗಳಾಗುತ್ತೆ ಮೆಟಲ್ ಸರ್ಫೇಸ್ ಮೇಲೆ. ಅಂಥ ಪ್ರಾಸೆಸನ್ನು ನಾವು ಕೊರೋಷನ್ ಅಂತ ಹೇಳಿ ಕೂಡ ಕರಿತೀವಿ. ಸೊ ಡೇ ಟು ಡೇಸ್ ಲೈಫಲ್ಲಿ ಆಕ್ಸಿಡೇಷನ್ನ 2 ಟೈಪ್ಸ್ ಆಗಿ ನಾವೇನು ಮಾಡ್ತೀವಿ? ಕ್ಲಾಸಿಫೈ ಮಾಡ್ತೀವಿ. ಲೆಟ್ಸ್ ಸಿ ವಾಟ್ ಇಸ್ ಕೊರೋಷನ್. ಕೊರೋಷನ್ ಅಂತ ಹೇಳುವಂಥ ಒಂದು ಪ್ರಾಸೆಸ್ಸಲ್ಲಿ ಸರ್ಫೇಸ್ ಇದು ಆಟಮ್ಸ್, ಒಂದು ಮೆಟಲ್ ಇದು ಸರ್ಫೇಸಲ್ಲಿರುವ ಆಟಮ್ಗಳು ಅಟ್ಮಾಸ್ಫಿಯರಿಕಲ್ಲಿರುವಂತಹ ಆಕ್ಸಿಜನ್ ಜೊತೆ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಜೊತೆ ಆಗಿರ್ಬೋದು, ಅಥವಾ ಆ್ಯಸಿಡ್ಗಳ ಜೊತೆ ಆಗಿರ್ಬೋದು. ಆ್ಯಸಿಡ್ ಅಂತ ಹೇಳಿದರೆ ಕಾರ್ಬೋನಿಕ್ ಆ್ಯಸಿಡ್, ಕೇಳಿದ್ದೀರಾ ಈ ಆ್ಯಸಿಡ್ ಬಗ್ಗೆ? ನೈಟ್ರಿಕ್ ಆ್ಯಸಿಡ್, ಕಾರ್ಬೋನಿಕ್ ಆ್ಯಸಿಡ್, ಸಲ್ಫ್ಯೂರಿಕ್ ಆ್ಯಸಿಡ್ ಇದೆಲ್ಲವೂ ಕೂಡ ಇದೆ. ಬೇಸಿಕ್ ಆ್ಯಸಿಡ್ ಬಂದು ಕಾರ್ಬೋನಿಕ್ ಆ್ಯಸಿಡ್, ಸ್ವಲ್ಪ ನೀರು, ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್, ಇದೆರಡನ್ನು ಮಿಕ್ಸ್ ಮಾಡಿಕೊಂಡ್ರೆ ಏನು ಸಿಗುತ್ತೆ ಇಲ್ಲಿ ನಿಮಗೆ? H2, 1 ಕಾರ್ಬನ್ ಇದೆ, 3 ಆಕ್ಸಿಜನ್ ಇದೆ, H2CO3 ಸಿಗುತ್ತೆ. H2CO3 ಸಿಗುತ್ತೆ. ಇದು ಕಾರ್ಬೋನಿಕ್ ಆ್ಯಸಿಡ್. ಈ ಆ್ಯಸಿಡ್ಗಳ ಪ್ರೆಸೆನ್ಸಲ್ಲಿ ಏನಾಗುತ್ತೆ? ಕೊರೋಷನ್ ಆಗ್ತಾ ಹೋಗುತ್ತೆ. ಸೊ ಕೊರೋಷನ್ ಅಂತ ಹೇಳುವಂಥದ್ದು ಸರ್ಫೇಸ್ ಅಲ್ಲಿರುವಂಥ ಆಟಮ್ಗಳು ಇವುಗಳ ಜೊತೆ ರಿಯಾಕ್ಟ್ ಆಗಿ ಬೇರೆದೇ ಪ್ರಾಡಕ್ಟ್ ಕೊಡುತ್ತೆ. ಅನ್ಡಿಸೈರಬಲ್ ಪ್ರಾಡಕ್ಟನ್ನು ಆ ಮೆಟಲ್ದು ಸರ್ಫೇಸ್ ಮೇಲೆ ಫಾರ್ಮ್ ಮಾಡುತ್ತೆ. ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ ನಾವು ಯೂಸ್ ಮಾಡುವಂಥದ್ದು, ಅಂದರೆ ಈಗ ನೀವು ಲ್ಯಾಂಪನ್ನು ಲೈಟ್ ಮಾಡ್ತಿದ್ದೀರಾ, ದೀಪವನ್ನು ಹಚ್ತಾ ಇದ್ದೀರಾ ಅಂತ ಹೇಳಿದ್ರೆ ಕಾಪರ್ ಇದು ಐಟಮ್ಸ್ಗಳು ನಿಮ್ಮ ಮನೇಲಿ ಯೂಸ್ ಮಾಡ್ತಿದ್ದೀರಾ ಬೇರೆ ಯಾವುದೇ ಪರ್ಪಸ್ಸಿಗೆ, ಕಾಪರ್ ಕಾಯಿನ್ಸ್ ಆಗಿರ್ಬೋದು ಅಥವಾ ಸಿಲ್ವರ್ ಕಾಯಿನ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ನೀವು ಸ್ಟೋರ್ ಮಾಡಿರುವಂತಹ ಟಿನ್ಗಳ ಡಬ್ಬಗಳಾಗಿರ್ಬೋದು, ಅಯನ್ ತವ ಆಗಿರ್ಬೋದು, ಕಾಸ್ಟ್ ಐರನ್ ತವ ಅಂತ ಹೇಳಿ ಇವಾಗ ಬರ್ತಾ ಇದೆ ಅಲ್ವಾ, ಅದರಲ್ಲೆಲ್ಲದರಲ್ಲೂ ಒಂದು ಲೇಯರ್ ಆಫ್ ಬೇರೆ ಏನೋ ನೀವು ಕಾಣಲಿಕ್ಕೆ ಸಿಗುತ್ತೆ. ಅದೇನಾಗ್ತಿದೆ ಅಲ್ಲೆಲ್ಲ ಮೆಟಲ್ಸ್ಗಳದೆಲ್ಲ ಬಂದು ಆ ಮೆಟಲ್ಸಲ್ಲಿ ಒಂದಾದರೆ ತೇವಾಂಶ, ವಾಟರ್, ಮಾಯ್ಶ್ಚರ್, ಅಥವಾ ಆಕ್ಸಿಜನ್, ಅಥವಾ ಕಾರ್ಬನ್ ಡೈಆಕ್ಸೈಡ್, ಅಥವಾ ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡಿಂದ ಸಿಗುವಂಥ ಆ್ಯಸಿಡ್ಗಳು ಅಟ್ಯಾಕ್ ಆಗಿ ಅನ್ಡಿಸೈರಬಲಿ ನಿಮ್ಗೆ ಏನೋ ಒಂದು ಲೇಯರ್ ಸಿಗೋದಾಗಲಿ ಅಥವಾ ಕಲರ್ ಚೇಂಜ್ ಆಗಲಿ ನಿಮ್ಗೆ ಕಾಣಕ್ಕೆ ಸಿಗುತ್ತೆ. ಆ ಪ್ರಾಸೆಸನ್ನೇ ನಾವು ಕೊರೋಷನ್ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಅ gradual process where surface of the metal will be eaten up by or attacked by atmospheric components such as carbon dioxide, oxygen, sulfur dioxide ಅಥವಾ ನೈಟ್ರೋಜನ್ ಡೈಆಕ್ಸೈಡ್. ಇದೆಲ್ಲ ಕೂಡ ಪೊಲ್ಯೂಟೆಂಟ್ ವಿಚ್ ಇಂಡೈರೆಕ್ಟ್ಲಿ ಕಾಸಸ್ ಇನ್ ಟರ್ಮ್ಸ್ ಆಫ್ ಆ್ಯಸಿಡ್, ಅದು ವಾಟರ್ ಜೊತೆ ಕಂಬೈನ್ ಆದಾಗ ನಿಮಗೆ ನೈಟ್ರಿಕ್ ಆ್ಯಸಿಡ್, ಸಲ್ಫ್ಯೂರಿಕ್ ಆ್ಯಸಿಡ್ ಎಲ್ಲ ಸಿಗುತ್ತೆ, ಇಂಡೈರೆಕ್ಟ್ಲಿ ಕಾಸಸ್ ಕೊರೋಷನ್. ಈ ಪ್ರಾಸೆಸನ್ನು ನಾವು ಕೊರೋಷನ್ ಅಂತ ಹೇಳಿ ಕರಿತೀವಿ. ಡೆಫಿನೇಷನ್ಸ್ ನಾನು ಬರೆದಿದ್ದೀನಿ ಆ್ಯಂಡ್ ಒನ್ ಇಮೇಜ್ ಆಲ್ಸೋ ಹ್ಯಾವ್ ಪುಟ್. ಇಫ್ ನೀವು ಅಬ್ಸರ್ವ್ ಮಾಡೋದಾದರೆ ಇಂಥ ಸಿಚುವೇಶನ್ಸ್ಗಳು ನಿಮ್ಮ ಲೈಫಲ್ಲಿ ಸಾಕಷ್ಟು ಬಂದಿರುತ್ತೆ, ನೀವು ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡ್ಬೋದು ಕಾಮೆಂಟ್ ಮೂಲಕ. ಓಕೆ, ಕೊರೋಷನಲ್ಲಿ ಅವ್ರು ಕೇಳ್ತಾರೆ ಹೇಗೆ ಅಯನ್ದು ಕೊರೋಷನನ್ನು ಸ್ಪೆಸಿಫಿಕ್ ಆಗಿ ಅಡ್ರೆಸ್ ಮಾಡ್ಬೋದು. ಸಪೋಸ್ ಐರನ್ ಮೆಟಲ್ ಕೊರೋಷನ್ ಆಗೋದಾದರೆ ಅದನ್ನು ನಾನು Fe ವಾಟರ್ ಪ್ಲಸ್ ಆಕ್ಸಿಜನ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ, ರಸ್ಟ್ ಇದು ಫಾರ್ಮುಲಾ ಬಂದು Fe2O3 ಫೆರಿಕ್
ಆಕ್ಸಿಜನ್ ಇರೋದ್ರಿಂದ ಆಕ್ಸಿಜನ್ ಕಂಪೌಂಡನ್ನು ಆಕ್ಸೈಡ್ ಅಂತ ಹೇಳಿ ಕರಿತೀವಿ. ಫೆರಿಕ್ ಆಕ್ಸೈಡ್ ಡಾಟ್ ಹಾಕ್ಕೊಂಡು ಎಕ್ಸ್ ಟೈಮ್ಸ್, ಎಕ್ಸ್ ಅಂತ ಹೇಳಿದ್ರೆ ಇಲ್ಲಿ ನಿರ್ದಿಷ್ಟವಾದಲ್ಲ, ಸೊ ಎಕ್ಸ್ ಟೈಮ್ಸ್ ವಾಟರ್ ಅಂತ ಹೇಳಿ ಬರಿತೀನಿ. ಓಕೆ, ಸೊ ಇದು ಫೆರಿಕ್ ಆಕ್ಸೈಡ್, ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್, ತುಂಬ ಇಂಪಾರ್ಟೆಂಟ್. ರಸ್ಟ್ ಇದು ಫಾರ್ಮುಲಾ ಏನು ಅಂತ ಹೇಳಿ ಕೇಳ್ತಾರೆ 1 ಮಾರ್ಕಿಗೆ. ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್, ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್ ಇಸ್ ನಥಿಂಗ್ ಬಟ್ ರಸ್ಟ್. ಇಕ್ವೇಷನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣವಾ? 2 Fe ಇದೆ, ಸೊ ಐ ವಿಲ್ ರೈಟ್ ಹಿಯರ್ ಆಸ್ 2 Fe. ಎಕ್ಸ್ ಟೈಮ್ಸ್ ವಾಟರ್, ಸೊ ಐ ವಿಲ್ ರೈಟ್ ಇಟ್ ಆಸ್ ಎಕ್ಸ್ ಟೈಮ್ಸ್ ವಾಟರ್. ಇಲ್ಲಿ 2 ಇದೆ, ನಂಗೆ ಆ 2 ಕ್ಯಾನ್ಸಲ್ ಮಾಡಬೇಕಂತ ಹೇಳಿದರೆ, ಮತ್ತು ಇಲ್ಲಿ 3 ಇದೆ ಅಂತ ಹೇಳಿದರೆ ನಾನು ಈಗೂ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು. ಇದು ತುಂಬ ನ್ಯೂ ಮೆಥಡ್ ಆಫ್ ಬ್ಯಾಲೆನ್ಸಿಂಗ್ ನಿಮಗೆ, ಬಟ್ ಇದಕ್ಕೆ ಮಾತ್ರ ನೀವು ಅಪ್ಲೈ ಮಾಡ್ಕೊಳ್ಳಿ. ಆ 3 ಬರಬೇಕಂದ್ರೆ ನಾನು ಇಲ್ಲಿ 3 ಹಾಕ್ಕೊಂಡೆ. ಈ 2 ಕ್ಯಾನ್ಸಲ್ ಮಾಡೋಕ್ಕೆ ನಾನಿಲ್ಲಿ ಡಿವೈಡೆಡ್ ಬೈ 2 ಹಾಕ್ಕೊಂಡೆ. ಸೊ 2 ಗೆಟ್ಸ್ ಕ್ಯಾನ್ಸಲ್, 3 ಆಕ್ಸಿಜನ್ ಆ್ಯಂಡ್ 3 ಆಕ್ಸಿಜನ್. ಹೀಗೂ ಕೂಡ ಇಕ್ವೇಷನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು. ಇದು ಕೆಮಿಕಲ್ ಇಕ್ವೇಷನ್ ಫಾರ್ ರಸ್ಟಿಂಗ್. ರಸ್ಟಿಂಗ್ ಅಂತ ಹೇಳುವ ಪ್ರಾಸೆಸ್ ಕೊರೋಷನ್ ಆಫ್ ಐರನ್ ಮೆಟಲಿಗೆ ಅಥವಾ ಅಯನ್ ಮೆಟಲಿಗೆ ನಾವು ಆ್ಯಪ್ಲಿಕೇಬಲ್ ಆಗುತ್ತೆ. ಅದನ್ನ ಅಡ್ರೆಸ್ ಮಾಡೋದೇ ಹಾಗೆ. ಕೊರೋಷನ್ ಆಫ್ ಕಾಪರಿಗೆ ರಸ್ಟಿಂಗ್ ಅಂತ ಹೇಳಲ್ಲ. ಅಯನ್ ಮೆಟಲ್ಸ್ದು, ಅಯನ್ ಆಬ್ಜೆಕ್ಟ್ಸ್ದು ರಸ್ಟಿಂಗಿಗೆ ಮಾತ್ರ, ಕೊರೋಷನಿಗೆ ಮಾತ್ರ ನಾವು ರಸ್ಟಿಂಗ್ ಅಂತ ಹೇಳೋ ಸ್ಪೆಸಿಫಿಕೇಶನ್ ಅಥವಾ ಸ್ಪೆಸಿಫೈ ವರ್ಡ್ನ ಯೂಸ್ ಮಾಡೋದು. ಕಾಪರ್ ಕೂಡ ರಸ್ಟಿಂಗ್ ಆಗುತ್ತೆ. ಹೇಗೆ? ಕಾಪರ್ ವಾಟರ್ ಜೊತೆ, ಕಾರ್ಬನ್ ಡೈಆಕ್ಸೈಡ್ ಜೊತೆ ಮತ್ತು ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ, ನಾನು ಸ್ಟ್ರೈಟ್ ಬರಿತಾ ಇಲ್ಲ, ನಾನು ಏನಾದರೂ ಈ ಥರ ಬರೆದ್ರೆ ನೀವು ಹಾಗೆ ಬರಿತೀರಲ್ಲ, ಇಟ್ಸ್ ಓಕೆ. ಕಾಪರ್ದು ಬ್ರಸ್ಟನ್ನು ಹೀಗೂ ಬರೀತಾರೆ. ಬೇಸಿಕ್, ಇದನ್ನು ಯಾಕೆ ನಾನು ಬೇಸಿಕ್ ಅಂತ ಹೇಳಿ ಕರಿಬೇಕು, ನಾನು ಮುಂದಿನ ಚಾಪ್ಟ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಡಾಟ್ ಹಾಕಿ ಬರಿತೀವಲ್ಲ ಮಕ್ಕಳು, ಅದನ್ನ ಮಿಕ್ಸ್ಚರ್ ಅಂತ ಹೇಳಿ ಇದು ಮಾಡ್ತಾರೆ. ಅದು ಕಂಪೌಂಡ್ ಅಲ್ಲ, 2 ಕಂಪೌಂಡ್ಗಳು ಜೊತೆಲಿರುತ್ತೆ, ಅದನ್ನು ಮಿಕ್ಸ್ಚರ್ ಅಂತ ಹೇಳಿ ಬರಿತೀವಿ. ಕಾಪರ್ ಆಕ್ಸೈಡ್, ಕಾಪರ್ ಕಾರ್ಬೋನೇಟ್, ಇದನ್ನು ಬೇಸಿಕ್ ಅಂತ ಹೇಳಿ ಇಟ್ಕೊಂಡು ಬೇಸಿಕ್ ಕಾಪರ್ ಕಾರ್ಬೋನೇಟ್, ಇದು ಆ ಗ್ರೀನ್ ಕಲರ್ ಲೇಯರ್ ಡೆಪಾಸಿಟ್ ಆಗಲಿಕ್ಕೆ ಕಾರಣವಾಗುವಂಥದ್ದು. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ ಬೇಸಿಕ್ ಕಾಪರ್ ಕಾರ್ಬೋನೇಟ್. ಅಂದರೆ ಏನು? ನಮ್ಮ ಕಾಪರ್ ಮೇಲೆ ಒಂದು ಹಸಿರು ಕಲರ್ದು ಲೇಯರ್ ಅಥವಾ ಗ್ರೀನ್ ಕಲರ್ದು ಲೇಯರ್ ನೀವು ನೋಡೋದಾದರೆ, ಲ್ಯಾಂಪ್ ಆಗಿರ್ಬೋದು ಅಥವಾ ಯಾವುದೇ ಕಾಪರ್ ರಿಲೇಟೆಡ್ ಆಬ್ಜೆಕ್ಟ್ಸ್ಗಳಾಗಿರ್ಬೋದು, ಅದ್ರ ಮೇಲೆ ನೀವೊಂದು ಗ್ರೀನ್ ಕಲರ್ದು ಬಣ್ಣವನ್ನು ನೋಡೋದಾದರೆ ಅದು ಯಾಕಾಯಿತು? ಬಿಕಾಸ್ ಕಾಪರ್ ಸರ್ಫೇಸಲ್ಲಿರುವಂಥ ಕಾಪರ್ ಆ್ಯಟಮ್ಗಳು ನೀರು ಜೊತೆ, ಕಾರ್ಬನ್ ಡೈಆಕ್ಸೈಡ್ ಜೊತೆ, ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಒಂದು ಗ್ರೀನ್ ಕಲರ್ ಲೇಯರನ್ನು ಅದರ ಮೇಲೆ ಡೆಪಾಸಿಟ್ ಮಾಡಿಕೊಳ್ಳುತ್ತೆ. ಇಟ್ಸ್ ಬಿಕಾಸ್ ಆಫ್ ದಿಸ್, ಆಯಿತಾ? ಹಾಗೆ ಸಿಲ್ವರ್ ಕೂಡ ಕೊರೋಷನ್ ಆಗುತ್ತೆ. ಸಿಲ್ವರ್ ಸ್ಪೆಸಿಫಿಕ್ ಆಗಿ H2S ಗ್ಯಾಸ್ ಜೊತೆ ಮಾತ್ರ ರಿಯಾಕ್ಟ್ ಆಗುವಂಥದ್ದು. ಯಾರ ಜೊತೆ? H2S ಗ್ಯಾಸ್. ಈ H2S ಗ್ಯಾಸ್ ಹೇಗೆ ಬರುತ್ತೆ ನೇಚರಲ್ಲಿ? ಹಲವಾರು ಕ್ರಿಯೆಗಳಿಂದ. ಬೇಸಿಕ್ಕಾಗಿ ನಮ್ಮ ರೋಟನ್ ಎಗ್ ಅಥವಾ ಹ್ಯೂಮನ್ ಬಾಡಿಯಿಂದ ಹೋಗುವಂಥ ಗ್ಯಾಸಲ್ಲಿ ಕೂಡ H2S ಕಾಂಪೋಸಿಷನ್ ಇದೆ. ಈ ಅಂದರೆ ಒಂದು ಮೆಟೀರಿಯಲ್ಗಳು, ಕಾಂಪೋಸ್ಟಿಗೆ ಹಾಕಿರೋ ಮೆಟೀರಿಯಲ್ಗಳು ಅದು ಡಿಕಂಪೋಸ್ ಆಗ್ತಾ ಕೂಡ H2S ಗ್ಯಾಸನ್ನು ರಿಲೀಸ್ ಮಾಡ್ತಾ ಹೋಗುತ್ತೆ ನೇಚರಲ್ಲಿ. ಸೊ ಅದ್ರ ಜೊತೆಗೆ ಬೇರೆ ಬೇರೆ ಕಾಸಸ್ ಇದೆ. ಇದು ಮೇನ್ ಕಾಸ್. Ag ಸಲ್ಫೈಡ್ ಜೊತೆ ಕಂಬೈನ್ ಆಗುತ್ತೆ. ಆಗ Ag2S ಅಂತ ಹೇಳೋ ಕಂಪೌಂಡನ್ನು ನಾನು ಬರಿತೀನಿ. Ag2S ಅಂತ ಹೇಳಿದರೆ ಏನು? ಸಿಲ್ವರ್ ಸಲ್ಫೈಡ್, ಸಿಲ್ವರ್ ಸಲ್ಫೈಡ್, ಆಯಿತಾ? ಸಿಲ್ವರ್ ಸಲ್ಫೈಡ್ ಅಂತ ಹೇಳೋ ಕಂಪೌಂಡ್ ಸಿಗುತ್ತೆ. ಅದ್ರ ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಏನಾಗುತ್ತೆ? ಲಿಬರೇಟ್ ಆಗುತ್ತೆ, ಮೇಲ್ಗಡೆಗೆ ಲಿಬರೇಟ್ ಆಗುತ್ತೆ. ಸೊ ಈ ಕ್ವೆಶನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು. ನೀವು ಜಸ್ಟ್ 2 Ag ಅಂತಷ್ಟೇ ಹಾಕಬೇಕು. ಅವ್ರು ಈ ಥರ ಕ್ವೆಶನ್ಸ್ ಕೇಳ್ತಾರೆ. ಯಾಕೆ ಸಿಲ್ವರ್
ತುಂಬ ಕಾಲ ಹೊರಗಡೆ ಇಟ್ಟಾಗ ಕಂದು ಬಣ್ಣಕ್ಕೆ ತಿರುಗುತ್ತೆ ಅಂತ ಹೇಳಿ. ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಅಥವಾ ನಿಮ್ಮ ರಿಲೇಟಿವ್ಸ್ ಅಥವಾ ನಿಮ್ಮ ಅಕ್ಕ ಯಾರಾದರೂ ಸಿಲ್ವರ್ ಜ್ಯುವೆಲ್ರೀಸನ್ನು ಯೂಸ್ ಮಾಡೋದಾದರೆ ಅಥವಾ ಸಿಲ್ವರ್ ಆರ್ಟಿಕಲ್ಸ್ಗಳನ್ನ ಯೂಸ್ ಮಾಡೋದಾದರೆ ಅವ್ರನ್ನ ತುಂಬ ನೀಟಾಗಿ ಇಟ್ಕೊಳ್ತಾರೆ. ಒಂದು ಕಾಟನಲ್ಲಿ ಅಥವಾ ಬಟ್ಟೆಲೆಲ್ಲ ಕವರ್ ಮಾಡಿ ಈ ಥರ ಮಾಯ್ಶ್ಚರ್ ಅಥವಾ ಯಾವುದೇ ರೀತಿಯ ಹೊರಗಡೆ ಇರುವಂತಹ ಪೊಲ್ಯೂಟೆಂಟ್ ಅದಕ್ಕೆ ತಾಗದಾಗೆ ಇಟ್ಕೊಳ್ತಾರೆ. ಯಾಕೆಂದರೆ ಅದರ ಶೈನಿನೆಸ್ಸನ್ನು ಕಳ್ಕೊಳ್ಬಾರ್ದು. ಅದು ಒಂದಾದರೆ ಕಪ್ಪಾಗಿಬಿಡುತ್ತೆ. ಕಪ್ಪಾದಾಗ ಕಾಲ್ಗೆಜ್ಜೆ ತುಂಬ ಜನ ಯೂಸ್ ಮಾಡ್ತಾರೆ, ನಿಮ್ಮ ರಿಲೇಟಿವ್ಸ್ ಮನೇಲಿ ಆಗಿರ್ಬೋದು, ನಿಮ್ಮ ಮನೇಲಿ ಆಗಿರ್ಬೋದು. ಅದು ಕೂಡ ಅವರು ಯೂಶ್ವಲ್ ಆಗಿ ಕ್ಲೀನ್ ಮಾಡಿಸ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲೂ ಕೂಡ ಸಿಲ್ವರ್ ಕಂದು ಬಣ್ಣಕ್ಕೆ ತಿರುಗುವಂಥ ಚಾನ್ಸಸ್ ಇರುತ್ತೆ. ಇದು ಪ್ಯೂರ್ ಸಿಲ್ವರ್. ನನಗೂ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಸಿಲ್ವರ್ ಕ್ವಾಲಿಟಿ ಚೆನ್ನಾಗಿರಲ್ಲ. ಸಿಲ್ವರಿಗೆ ಸ್ವಲ್ಪ ಬೇರೆ ಟಿನ್ ಅಥವಾ ಕಾಪರನ್ನು ಸ್ವಲ್ಪ ಆ್ಯಡ್ ಮಾಡಿಬಿಟ್ರೆ ಅದು ಈಸಿಯಾಗಿ ಕೊರೋಡಾಗ್ಬಿಡುತ್ತೆ. ಟಿನ್ನು ಕಾಪರ್ ಎಲ್ಲ ಬೇಗ ಬೇಗ ಕೊರೋಡಾಗ್ತಾ ಹೋಗುತ್ತೆ ಮೆಟಲ್ಸ್ಗಳು. ಸೊ ಅಂಥ ಸಿಚುವೇಷನಲ್ಲಿ ನೀವು ಬೇರೆ ಬೇರೆ ಕಲರ್ಸ್ನೂ ಕೂಡ ಸಿಲ್ವರ್ ಮೇಲೆ ನೋಡ್ಕೊಳ್ತೀರ. ಓಕೆ, ಇಟ್ ಡಿಪೆಂಡ್ಸ್ ಆನ್ ದ ಪ್ಯೂರಿಟಿ ಆಫ್ ಸಿಲ್ವರ್. ತುಂಬ ಪ್ಯೂರ್ ಆದರೆ ಅಷ್ಟು ಈಸಿಯಾಗಿ ಕೊರೋಡ್ ಆಗಲ್ಲ, ಅಷ್ಟು ಈಸಿಯಾಗಿ ಬ್ಲ್ಯಾಕ್ ಕಲರ್ ಲೇಯರ್ ಬರಲ್ಲ. ಅಕಸ್ಮಾತ್ ಬಂತು ಅಂದರೆ ಇಟ್ಸ್ ಬಿಕಾಸ್ ಆಫ್ ಸಿಲ್ವರ್ ಸಲ್ಫೈಡ್ ಕಂಪೌಂಡ್. ಹೇಗೆ ಕೊರೋಷನ್ನ ಪ್ರಿವೆಂಟ್ ಮಾಡ್ಬೋದು? ಬೆಸ್ಟ್ ಮೆಥಡ್ಸ್ ಅಂತ ಹೇಳಿದ್ರೆ ಅದನ್ನು ಆಯಿಲ್ ಮಾಡಿ ಗ್ರೀಸ್ ಹಚ್ಚಿ ಆಯಿಲ್ ಗ್ರೀಸಿಂಗ್ ಅಥವಾ ಪೇಂಟಿಂಗ್ ಮಾಡೋದ್ರ ಮೂಲಕ. ಇಲೆಕ್ಟ್ರೋಪ್ಲೇಟಿಂಗ್ ಅಂತ ಹೇಳಿ ಇನ್ನೊಂದು ಟೆಕ್ನಿಕ್ ಇದೆ. ಇಲೆಕ್ಟ್ರೋಪ್ಲೇಟಿಂಗ್ ಅಂತ ಹೇಳುವಂತಹ ಟೆಕ್ನಿಕನ್ನು ನೀವು ಡೀಟೇಲ್ ಆಗಿ ನಿಮ್ಮ ಹೈಯರ್ ಕ್ಲಾಸಸಲ್ಲಿ ಕಲಿತೀರಿ. ಏನೂ ಅಲ್ಲ, ಆ ಇಲೆಕ್ಟ್ರೋಪ್ಲೇಟಿಂಗಲ್ಲಿ ಐರನ್ ಅಂತ ಹೇಳುವ ಆ ಆಬ್ಜೆಕ್ಟ್ ಮೇಲ್ಗಡೆ ನೀವು ಬೇರೆ ಮೆಟಲ್ಸ್ದು ಕೋಟನ್ನು ಮಾಡ್ತಾ ಹೋಗ್ತೀರಾ. ಯೂಸಿಂಗ್ ಎಲೆಕ್ಟ್ರಿಸಿಟಿ ನೀವು ಅದ್ರ ಮೇಲ್ಗಡೆ, ಆ ಸರ್ಫೇಸ್ ಮೇಲ್ಗಡೆ ಬೇರೆ ಬೇರೆ ಮೆಟಲ್ಸನ್ನು ಪ್ಲೇಟ್ ಮಾಡ್ತಾ ಹೋಗ್ತೀರಾ ಅಥವಾ ಕೋಟ್ ಮಾಡ್ತಾ ಹೋಗ್ತೀರಾ. ಸೊ ಇದನ್ನು ಇಲೆಕ್ಟ್ರೋಪ್ಲೇಟಿಂಗ್ ಅಂತ ಹೇಳಿ ಕರೀತಾರೆ. ಇದು ತುಂಬ ವಾಸ್ಟ್ ಇದೆ, ಇಷ್ಟು ಸಿಂಪಲ್ ಅಲ್ಲ, ಬಟ್ ನೀವು ಅದ್ರ ಬಗ್ಗೆ ಡೀಟೇಲಾಗಿ ಹೈಯರ್ ಕ್ಲಾಸಸಲ್ಲಿ ಓದ್ತೀರಾ. ಆಮೇಲೆ ನೆಕ್ಸ್ಟ್ ಬಂದು ಗ್ಯಾಲ್ವನೈಸಿಂಗ್ ಅಂತ ಹೇಳಿ. ಗ್ಯಾಲ್ವನೈಸಿಂಗ್ ಟೆಕ್ನಿಕನ್ನು ಕೂಡ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟ್ರಲ್ಲಿ ತುಂಬ ಡೀಟೇಲ್ ಆಗಿ ನೋಡೋಣ. ಅಲ್ಯೂಮಿನಿಯಂ ಗ್ಯಾಲ್ವನೈಸಿಂಗ್ ಹೇಗೆ ಮಾಡ್ತಾರೆ ಅಂತ ಹೇಳಿ. ಆ್ಯನೋಡೈಸಿಂಗ್ ಅಂತ ಹೇಳಿ, ಈಗ ನೀವು ಕುಕ್ಕರೀಸಲ್ಲಿ ಅಂದರೆ ಕಿಚನಲ್ಲಿ ನೋಡಿದ್ರೆ ಕಾಸ್ಟ್ ಐರನ್ ತವ ಜೊತೆ ಆ್ಯನೋಡೈಸಿಂಗ್ ವೆಸಲ್ಸ್ಗಳು ತುಂಬ ಸಿಗುತ್ತೆ. ನಿಮ್ಮ ಪೇರೆಂಟ್ಸ್ ಹತ್ರ ಕೇಳ್ಬೋದು. ಸ್ಟೀಲ್ ವೆಸಲ್ಸ್ ಅಷ್ಟೇ ಅಲ್ಲ, ಅಲ್ಯೂಮಿನಿಯಂ ವೆಸಲ್ಸ್ ಅಷ್ಟೇ ಅಲ್ಲ, ಅಥವಾ ಈ ಟೆಫ್ಲಾನ್ ಕೋಟಿಂಗ್ ಅಂತೂ ಇವಾಗ ಕ್ಯಾನ್ಸರ್ ಕಾಸಿಂಗ್ ಆಗಿರೋದ್ರಿಂದ ತುಂಬ ಜನ ಅದನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಆ್ಯನೋಡೈಸ್ಡ್ ಕೆಲವೊಂದು ವೆಸಲ್ಸ್ಗಳಿಗೆ ಹೋಗ್ತಾ ಇದ್ದಾರೆ, ಕೆಲವರು ಕಾಸ್ಟ್ ಐರನ್ದು ವೆಸಲ್ಸ್ಗಳಿಗೆ ಹೋಗ್ತಾ ಇದ್ದಾರೆ. ಸೊ ಆ್ಯನೋಡೈಸಿಂಗ್ ಕೂಡ ಒಂದು ಕೊರೋಷನ್ ಟೆಕ್ನಿಕ್, ಅದು ಕೊರೋಷನ್ ಪ್ರಿವೆನ್ಷನ್ ಟೆಕ್ನಿಕ್. ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ವಿ ವಿಲ್ ಟಾಕ್ ಇನ್ ಥರ್ಡ್ ಚಾಪ್ಟರ್. ಆಯಿತಾ? ನೆಕ್ಸ್ಟ್ ಪ್ರಾಸೆಸ್ ಯಾವುದು? ರ್ಯಾನ್ಸಿಡಿಟಿ. ಅದ್ರ ಬಗ್ಗೆ ಮಾತಾಡೋಣ. ರ್ಯಾನ್ಸಿಡಿಟಿಯಲ್ಲಿ ಫುಡ್ಡಲ್ಲಿರುವಂತಹ ಆಯಿಲ್ ಅಥವಾ ಫ್ಯಾಟ್ಗಳು ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಬೇರೆದೇ ಟೇಸ್ಟ್ ಮತ್ತು ಬೇರೆದೇ ಸ್ಮೆಲ್ ಕೊಡುತ್ತೆ. ಆ ಪ್ರಾಸೆಸನ್ನು ನೀವು ರ್ಯಾನ್ಸಿಡಿಟಿ ಅಂತ ಹೇಳಿ ಕರಿತೀರಿ. ಇಟ್ ಈಸ್ ಅ ಪ್ರಾಸೆಸ್ ಇನ್ ವಿಚ್ ಏರಿಯಲ್ ಆಕ್ಸಿಡೇಷನ್, ಏರಲ್ಲಿರುವಂತಹ ಆಕ್ಸಿಜನ್ ಬಂದು ಕಂಬೈನ್ ಆಗೋದಕ್ಕೆ ಏರಿಯಲ್ ಆಕ್ಸಿಡೇಷನ್ ಅಂತ ಹೇಳಿ ಕರಿತೀರಿ. ಇನ್ ವಿಚ್ ಏರಿಯಲ್ ಆಕ್ಸಿಡೇಷನ್ ಆಫ್ ಫ್ಯಾಟ್ ಆ್ಯಂಡ್ ಆಯಿಲ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಫುಡ್ ರಿಸಲ್ಟ್ಸ್ ಇನ್ ಚೇಂಜ್ in taste as well as color, and the process you refer as rancidity ಅಂತ ಹೇಳಿ. ಇಟ್ಸ್ ಅ ವೆರಿ ಕಾಮನ್ ಪ್ರಾಸೆಸ್. ನಾವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು ನಮ್ಮ ಲೈಫಲ್ಲಿ. ಸಮ್ಟೈಮ್ಸ್ ನೀವು ಲೋಕಲ್ ಬ್ರ್ಯಾಂಡಿದು ಚಿಪ್ಸ್ ತಿನ್ನೋದಾದರೆ, ಲೋಕಲ್ ಅಂತ ಹೇಳಿ ಉದ್ದೇಶ ನಾನು ಇಟ್ಕೊಂಡಿರೋದು ಈ ಅಷ್ಟು ಹೈಜಿನಿಕ್ ಆಗಿರಲ್ಲ. ಯೂಸ್ ಮಾಡಿರುವ ಎಣ್ಣೆ ಇದರಲ್ಲೇ ಮತ್ತೆ 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 ಚಿಪ್ಸ್ ಕರಿತಾ ಹೋಗ್ತಾರೆ. ಆ ಎಣ್ಣೆಯನ್ನು ಫಿಲ್ಟರ್ ಮಾಡಲ್ಲ. ಅದನ್ನು ನಾನು ಲೋಕಲ್ ಅಂತ ಹೇಳಿ ಕರೆದಿರೋದು. ಆ ಲೋಕಲ್ ಪ್ಲೇಸಸಲ್ಲಿ ಚಿಪ್ಸ್ನ ನೀವು ತಿನ್ನಬೇಕಾದ್ರೆ ಆ ಆಯಿಲ್ದು ಸ್ಮೆಲ್ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ರೀಸೆಂಟಾಗಿ ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ನಾನು ಹೀಗೆ ಆನ್ಲೈನಲ್ಲಿ ಫುಡನ್ನು ಆರ್ಡರ್ ಮಾಡಿದಾಗ ಈ ಫ್ರೈಡ್ ಮೋಮೋಸ್ ತಿನ್ನಬೇಕು ಅಂತ ಹೇಳಿ ನನಗೊಂದು ಆಸೆ ಬಂದಿತ್ತು. ಆ ಫ್ರೈಡ್ ಮೋಮೋಸ್ದು ಎಣ್ಣೆ ಬಂದು ತುಂಬ ಒಂಥರ ಟೇಸ್ಟ್ಲೆಸ್ ಆಗಿತ್ತು, ಮತ್ತೊಂಥರ ಸ್ಮೆಲ್ ಬರ್ತಾ ಇತ್ತು ಅದಕ್ಕೆ. ಸೊ ಈ ರ್ಯಾನ್ಸಿಡಿಟಿ ತುಂಬ ಡೇ ಟು ಡೇ ಲೈಫಲ್ಲಿ ನಮಗೆ ಸಿಗುವಂಥ ಒಂದು ಅನುಭವ. ಸೊ ಆನ್ಲೈನಲ್ಲಿ ಫುಡನ್ನು ನಾವು ಆರ್ಡರ್ ಮಾಡ್ತೀವಿ ರೇಟಿಂಗ್ಸ್ ಎಲ್ಲ ನೋಡಿಕೊಂಡು, ಬಟ್ ನಮಗೆ ಗೊತ್ತಿರಲ್ಲ ಅದರಲ್ಲಿ ಯೂಸ್ ಮಾಡುವ ಫ್ಯಾಟ್ ಇದು, ಆಯಿಲ್ ಇದು, ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅದು ಕೂಡ ಒಂದು ಪ್ರಾಬ್ಲಮ್ ಇದೆ ಇವಾಗ. ಸೊ ಆದಷ್ಟು ಮನೆ ಫುಡನ್ನು ತಿನ್ನೋಣ. ನಾನು ಕೂಡ ಅದನ್ನೇ ಅಪ್ಲಿಕೇಬಲ್ ನನ್ನ ಲೈಫಲ್ಲಿ ಮಾಡ್ತಾ ಇದ್ದೀನಿ. ನೋಡುವ ಎಷ್ಟರ ಮಟ್ಟಿಗೆ ಅದು ಕರೆಕ್ಟ್ ಆಗುತ್ತೆ ಅಂತ ಹೇಳಿ, ಇನ್ ಆರ್ಡರ್ ಟು ಅವಾಯ್ಡ್ ನಮ್ಮ ಹೆಲ್ತಲ್ಲಿರುವಂಥ ಸೈಡ್ ಎಫೆಕ್ಟ್ಸ್ನ ಅವಾಯ್ಡ್ ಮಾಡೋಕ್ಕೋಸ್ಕರ. ಹಾಗಾದರೆ ರ್ಯಾನ್ಸಿಡಿಟಿಯನ್ನು ಬೇರೆ ಯಾವ ಥರದಲ್ಲಿ ಪ್ರಿವೆಂಟ್ ಮಾಡ್ಬೋದು ಅಂತ ನೀವು ಕೇಳೋದಾದರೆ, ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಆಕ್ಸಿಜನ್ ಫುಡ್ ಜೊತೆ ಮಿಕ್ಸ್ ಆಗೋದನ್ನು ಅಥವಾ ಮಿಂಗಲ್ ಆಗೋದನ್ನು ತಡಿಬೋದು. ಇನ್ನೊಂದು ರೆಫ್ರಿಜರೇಟ್ ಮಾಡ್ಕೊಳ್ಳಿ. ನೀವು ಕೇಳ್ಬೋದು, ಮ್ಯಾಮ್ ಫ್ರಿಜ್ಜಲ್ಲೇನು ಆಕ್ಸಿಜನ್ನೇ ಬರಲ್ವಾ ಅಂತ ಹೇಳಿ. ಖಂಡಿತವಾಗ್ಲೂ ಬರುತ್ತೆ, ಬಟ್ ಆಯಿಲ್ ಮತ್ತು ಫುಡ್ ಏನಾಗಿರುತ್ತೆ ಆ ಟೆಂಪ್ರೇಚರಲ್ಲಿ ಆಕ್ಸಿಜನ್ ಜೊತೆ ತೀರಾ
ತೀವ್ರವಾಗಿ ರಿಯಾಕ್ಟ್ ಆಗಲ್ಲ ಅಥವಾ ಇಮ್ಮಿಡಿಯೇಟ್ ಆಗಿ ರಿಯಾಕ್ಟ್ ಆಗಲ್ಲ ಅಂತ ಹೇಳಿ ಕೂಡ ನಾವು ನೋಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ಆ್ಯಂಟಿ ಆಕ್ಸಿಡೆಂಟ್ಸ್ನ ಯೂಸ್ ಮಾಡ್ತಾರೆ ಫುಡ್ಡಲ್ಲಿ, ಸೊ ದ್ಯಾಟ್ ಆಕ್ಸಿಜನ್ ಬಂದು ಫುಡ್ದು ಟೇಸ್ಟ್ ಮತ್ತು ಸ್ಮೆಲ್ಸ್ ಹಾಳಾಗದಾಗೆ. ಬಟ್ ಈ ಪ್ರಿಸರ್ವೇಟಿವ್ಸ್ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ನ ಯೂಸ್ ಮಾಡೋದ್ರಿಂದ ಐ ಡೋಂಟ್ ಥಿಂಕ್ ಇಟ್ ಹೆಲ್ಪ್ ಯು ಫಾರ್ ದ ನಿಮ್ಮ ಹೆಲ್ತನ್ನು ಬೆಟರ್ಮೆಂಟಿಗೆ ತೊಗೊಂಡು ಹೋಗುತ್ತೆ ಅಂಥೇಳಿ ನಾನು ಥಿಂಕ್ ಮಾಡಲ್ಲ. ಆ್ಯಂಟಿ ಆಕ್ಸಿಡೆಂಟ್ಸ್ನ ಯೂಸ್ ಮಾಡೋದು ಒಂದು ವೇ ಆಫ್ ಏನು ಹೇಳ್ತೀವಿ ನಾವು ಪ್ರಿವೆನ್ಷನ್ ಆಫ್ ರ್ಯಾನ್ಸಿಡಿಟಿ ಅಂತ ಹೇಳ್ಬೋದು. ಇನ್ನು ಫುಡ್ ಪ್ಯಾಕೆಟ್ಸಲ್ಲಿ ನೈಟ್ರೋಜನ್ ಗ್ಯಾಸ್ನ ಫಿಲ್ ಮಾಡಿರೋದು ನೀವು ನೋಡಿರ್ಬೋದು. ಸೊ ಫುಡ್ ಪ್ಯಾಕೆಟ್ಸ್ ಆರ್ ಫ್ಲಶ್ಡ್ ವಿತ್ ನೈಟ್ರೋಜನ್ ಗ್ಯಾಸ್, ವೈ ಅಂತ ಹೇಳಿ ಕೇಳ್ತಾರೆ, ಇನ್ ಆರ್ಡರ್ ಟು ಅವಾಯ್ಡ್ ರ್ಯಾನ್ಸಿಡಿಟಿ ಅಂತ ಹೇಳಿ ಆನ್ಸರ್. ಸೊ ದಟ್ ನೈಟ್ರೋಜನ್ ಗ್ಯಾಸ್ ಏನು ಮಾಡುತ್ತೆ, ಆಕ್ಸಿಜನ್ಗೆ ಸ್ಪೇಸ್ ಕೊಡಲ್ಲ. ಸೊ ನೈಟ್ರೋಜನ್ ಗ್ಯಾಸ್ ಅಂತೂ ಫುಡ್ ಜೊತೆ ರಿಯಾಕ್ಟ್ ಆಗೋದೂ ಇಲ್ಲ. ಯಾಕೆ ಅಂತ ಹೇಳಿದರೆ ನೈಟ್ರೋಜನ್ ತುಂಬ ಸ್ಟೇಬಲ್ ಗ್ಯಾಸ್. ನೈಟ್ರೋಜನ್ ಅಂತ ಹೇಳುವ 2 ಆಟಮಲ್ಲಿ 3 ಬಾಂಡ್ ಇದೆ. ಅದು ಈ ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರ್ ಆ ಬಾಂಡನ್ನು ಬ್ರೇಕ್ ಮಾಡೋಕ್ಕೂ ಆಗಲ್ಲ. ಆದ್ದರಿಂದ ನೈಟ್ರೋಜನ್ ಮಾಲಿಕ್ಯೂಲ್ ಫುಡ್ಡಲ್ಲಿರುವ ಆಯಿಲ್ ಜೊತೆ ರಿಯಾಕ್ಟ್ ಆಗೋದೂ ಇಲ್ಲ. ಇಟ್ಸ್ ಅ ವೆರಿ ಸ್ಟೇಬಲ್ ಗ್ಯಾಸ್ ಅಂತ ಹೇಳಿ. ಸೊ ಇವೆಲ್ಲ ರೀಸನ್ಸಿಂದ ನೀವು ಈ ಎಲ್ಲ ಟೆಕ್ನಿಕ್ಸಿಂದ ರ್ಯಾನ್ಸಿಡಿಟಿಯನ್ನು ನೀವು ಪ್ರಿವೆಂಟ್ ಮಾಡ್ಬೋದು. ಇದು 2 ಮಾರ್ಕ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಅವ್ರು ಕೇಳ್ತಾರೆ, ವಾಟ್ ಆರ್ ದ ಟೆಕ್ನಿಕ್ಸ್ ಟು ಪ್ರಿವೆಂಟ್ ರ್ಯಾನ್ಸಿಡಿಟಿ ಅಂತ ಹೇಳಿ. ಸೊ ಏರ್ ಟೈಟ್ ಕಂಟೈನರ್ಲಿ ಸ್ಟೋರ್ ಮಾಡಿ, ರೆಫ್ರಿಜರೇಟ್ ಮಾಡಿ, ಯೂಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಂಡ್ ದೆನ್ ಫ್ಲಶ್ ಫುಡ್ ಪ್ಯಾಕೆಟ್ಸ್ ವಿತ್ ನೈಟ್ರೋಜನ್ ಗ್ಯಾಸ್. ಸೊ ಇವಿಷ್ಟು ನಮ್ಮ ಫಸ್ಟ್ ಚಾಪ್ಟರ್, ಇದು ಕಾಂಟೆಂಟ್. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ನನ್ನ ಕಾಂಟೆಂಟನ್ನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಕನ್ಫ್ಯೂಷನ್ಸ್ ಇತ್ತು ಅಂತ ಹೇಳಿದರೆ ನೀವು ದಯವಿಟ್ಟು ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಕಾಮೆಂಟ್ಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಅದೇ ನಮಗೆ ಸ್ಫೂರ್ತಿ ನೆಕ್ಸ್ಟ್ ಕ್ಲಾಸ್ ಚೆನ್ನಾಗಿ ಮಾಡೋದಕ್ಕೂ ಅಥವಾ ಬೇರೆ ಏನಾದರೂ ಕರೆಕ್ಷನ್ಸ್ ತೊಗೊಂಡು ಬರೋದಕ್ಕೂ ನಿಮ್ಮ ಕಮೆಂಟ್ಗಳು ನಮಗೆ ತುಂಬ ಸಹಕಾರ ಮಾಡುತ್ತೆ. ಅದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಏನೇ ಕಷ್ಟ ಅಂಥೇಳಿ ಅನಿಸಿದ್ರೂ ಕೂಡ ಹೆಸಿಟೇಟ್ ಮಾಡ್ಕೊಳ್ಬೇಡಿ, ರಿಪ್ಲೈ ಮಾಡ್ತೀನಿ ನಾನು. ಅದನ್ನು ಮೆನ್ಷನ್ ಮಾಡಿ, ಇದರಲ್ಲಿ ಯಾವುದಾದ್ರು ಅರ್ಥ ಆಗಿಲ್ಲ ಅಂತ ಹೇಳಿದ್ರೂ ನೀವು ಮೆನ್ಷನ್ ಮಾಡಿ, ನಾವಲ್ಲಿ ಅದನ್ನು ಬಗೆಹರಿಸೋಣ ಅಂತ ಹೇಳಿ. ಮತ್ತು ನೀವು ಅಂದ್ಕೊಂಡಿರ್ಬೋದು ಕ್ವೆಶನ್ಸ್ ಯಾವುದೂ ಸಾಲ್ವ್ ಮಾಡಿಲ್ಲ ಅಂತ ಹೇಳಿ. ಖಂಡಿತವಾಗ್ಲೂ ಮಾಡಿದ್ದೀನಿ. DPP ವಿಡಿಯೋ ನಿಮ್ಮ ಆ್ಯಪಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ನೀವು ನಿಮ್ಮ ಆ್ಯಪಲ್ಲಿ ನೋಡೋಕ್ಕೆ ಸಿಗುತ್ತೆ ಆ ವಿಡಿಯೋ. ಆ ವಿಡಿಯೋದಲ್ಲಿ ಪಾಸ್ಟ್ ಪೇಪರ್ ಅಂದರೆ 2021, 2022 ಅಲ್ಲಿ ಯಾವುದೆಲ್ಲ ಕ್ವೆಶನ್ಸ್ ಈ ಚಾಪ್ಟ್ರಿಂದ ಕೇಳಿದಾರೋ ಆ ಎಲ್ಲ ಕ್ವೆಶನ್ಸು MCQ ಆಗಿರ್ಬೋದು, ಡಿಸ್ಕ್ರಿಪ್ಟಿವ್ ಆಗಿರ್ಬೋದು, ನಾನು ಅದನ್ನು ಮೆನ್ಷನ್ ಮಾಡಿದ್ದೀನಿ. ಸ್ಟೇಟ್ ಮತ್ತು CBSE 2 ಬೋರ್ಡಿದು ಕೂಡ ನಾನು ಡಿಸ್ಕಷನ್ ಮಾಡಿದ್ದೀನಿ. ಸ್ಟೇಟ್ ಮಕ್ಕಳಿಗೆ ಇಂಥದೇ ಕ್ವೆಶನ್ಸ್ ಬರುತ್ತೆ ಅಂತ ಏನೂ ಇಲ್ಲ. ಸೊ ಕೆಲವೊಂದು ಕ್ವೆಶನ್ಸ್ ಇಂಪಾರ್ಟೆಂಟ್ ಆಗೇ ಆಗಿರುತ್ತೆ. ಆ ಕ್ವೆಶನ್ಸ್ನ ನಾವು ನೆನ್ಪಿಟ್ಕೊಳ್ಳೋಣ ಅಂತ ಹೇಳಿ. ಸೊ ಇಲ್ಲಿ ಒನ್ ಮೋರ್ ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಕ್ಸೋಥರ್ಮಿಕ್, ಎಂಡೋಥರ್ಮಿಕ್ ಅಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ಕ್ವೆಶನ್ ತುಂಬ ಕಾಮನ್. ವೈ ರೆಸ್ಪಿರೇಷನ್ ಇಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳುವಂಥ ಕ್ವೆಶನ್. ಅದನ್ನು ನನಗೆ ನೀವು ಉತ್ತರ ಕೊಡಬೇಕು. ಯಾಕೆ ನಾವು ರೆಸ್ಪೈರ್ ಆಗಬೇಕಾದ್ರೆ ಹೀಟ್ ಅಂತ ಹೇಳುವಂಥದ್ದು ಹೊರಗಡೆ ಹೋಗುತ್ತೆ ಅಂತ ಹೇಳಿ ನಾನು ನನ್ನ ಉತ್ತರವನ್ನು DPPಯಲ್ಲಿ ನಿಮಗೆ ತಿಳಿಸ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಮಕ್ಕಳೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ.